ಒಂದೇ ಬ್ಯಾಟ್ ಇರೋದು, ಅನಿಲ್ ಕುಂಬ್ಳೆ ಬ್ಯಾಟ್ ತರೋರು, ನಾನು ಬಾಲ್ ತೊಗೊಂಡು ಹೋಗ್ತಿದ್ದೆ. ಒಂದು 100 ಜನದ ಮಧ್ಯೆ ಕ್ರಿಕೆಟ್ ಯಾವ ಥರ ಆಡೋದು, ಆ ಪ್ರೆಷರನ್ನು ಯಾವ ಥರ ಹ್ಯಾಂಡಲ್ ಮಾಡೋದು. ಮಾತಾಡ್ತಾ ಇರೋದು 1980 ಬಗ್ಗೆ, ಆಲ್ಮೋಸ್ಟ್ ಒಂದು 50 ವರ್ಷದಿಂದ. ರಸ್ತೆನೇ ಇವಾಗ ಯಾವ ಥರ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಅಂತೀವಲ್ಲ, ಆ ಥರ ಇರೋದು. ಆ ಒಂದು ಶೇತಕ್ ರಬ್ಬರ್ ಬಾಲು, ಆ ಟೆನ್ನಿಸ್ ಬಾಲ್ ಯಾವ ಥರ ಆಗೋದು ಅಂದರೆ ಒಡೆದು ಆ ಫರ್ ಹೋದ್ಮೇಲೆ ಬೋರ್ಡ್ ಆಗೋದು, ಅದನ್ನು ಬೋಡಿ ಬಾಲ್ ಅಂತಿದ್ವಿ. ಸರಿ, ನಾನು ಬಾಲ್ ತೊಗೊಂಡು ಬೌಲಿಂಗ್ ಮಾಡಿದೆ, ಫಸ್ಟ್ ಬಾಲಲ್ಲಿ ಅನಿಲ್ ಕುಂಬ್ಳೆ ಔಟ್ ಆಗೋದ. ಟೂರ್ನಮೆಂಟ್ ಗೆದ್ವಿ, ಬಟ್ ನಾವು ಖರ್ಚು ಮಾಡಿದ್ದು ಸುಮಾರು ಒಂದು 15,000 ರೂಪಾಯಿ, 7,500 ರೂಪಾಯಿ ಚೆಕ್ಕು ನಾವು ಗೆದ್ದ ಮೇಲೆ ಕೊಟ್ಟರು. ಆ ಚೆಕ್ ತೊಗೊಂಡು ನಮ್ಮ ಕ್ಯಾಪ್ಟನ್ ಬರ್ತಾ ಇದ್ದಾನೆ, ಒಂದು ಆಟೋಲ್ಲಿ ಬಂದು ಅವನನ್ನು ಚಾಕು ತೋರಿಸಿ ಎತ್ತಾಕೊಂಡು ಹೋಗ್ಬಿಟ್ರು. ಇದು ಬಹುಶಃ 1990 ರೇಂಜಲ್ಲಿ. ಇಲ್ಲಿ ಪಕ್ಕದಲ್ಲೇ ಉಳ್ಳಾಳಿದೆ, ಅಲ್ಲೊಂದು ಸೈಟ್ ಸಿಕ್ಬಿಡೋದು. ನಮಸ್ಕಾರ ಎಲ್ಲ ಕಾಂಬಾಕ್ಸ್ ಶೋ ವ್ಯೂವರ್ಸ್ಗೂ. ಇಷ್ಟು ದಿವಸ ನಾವು ಬರೀ ಆನ್ಲೈನಲ್ಲಿ, ಅದು ಯೂಟ್ಯೂಬ್ನಲ್ಲಿ ಸ್ಟ್ರೀಮ್ ಯಾರ್ಡಿಂದ ಕನೆಕ್ಟ್ ಆಗಿಬಿಟ್ಟು ಮಾಡ್ತಾ ಇದ್ವಿ. ಬಟ್ ಇದು ಸ್ಪೆಷಲ್ ಎಪಿಸೋಡ್ ಆದ್ದರಿಂದ ನಾವಿಲ್ಲಿ ಬೆಂಗಳೂರು ಯೂನಿವರ್ಸಿಟಿ, ತಂಪಾದ ವಾತಾವರಣ, ಈ ಆಷಾಢ ಗಾಳಿ ಅಂತಾರಲ್ಲ ಆ ಥರ ಸೂಪರ್ ಆಗಿದೆ ಗಾಳಿ, ಬ್ಯೂಟಿಫುಲ್ ವೆದರು, ಅಷ್ಟಾಗಿ ಶಬ್ದ ಇಲ್ಲ ವೀಕ್ ಡೇ ಆದ್ರಿಂದ. ನಾನು ಮತ್ತು ಶ್ರೀನಾಥ್ ಸರ್ ಸೇರಿರುವಂಥ ವಿಷಯ ಏನಪ್ಪ ಅಂತ ಅಂದರೆ, ಏನಕ್ಕೆ ನಾನು ಸ್ಪೆಷಲ್ ಎಪಿಸೋಡ್ ಅಂತ ಅಂದರೆ ಇದೊಂದು ನೀವು 50 ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರು ಒಂಥರ ನಾಸ್ಟಾಲ್ಜಿಯಾ, ಆ ಮೆಮೊರೀಸ್ ಎಲ್ಲ ಹಾಗೆ ಮೆಲ್ಕ್ ಹಾಕಬೇಕು. ಆ ಥರ ಲೇಟ್ 70s 80s 90s ಅಥವಾ ಅರ್ಲಿ 2000s ಈ ಥರ ಟೈಮಲ್ಲಿ ಯಾವ ಥರ ಕ್ರಿಕೆಟ್ ಆಡ್ತಿದ್ರು, ಗಲ್ಲಿ ಕ್ರಿಕೆಟು, ಟೆನ್ನಿಸ್ ಬಾಲ್ ಕ್ರಿಕೆಟು, ನಮ್ಮ ಬೆಂಗಳೂರಲ್ಲಿ ನಡೀತಿದ್ದಂಥ ಟೂರ್ನಮೆಂಟ್ಸು, ಇದ್ರ ಬಗ್ಗೆ ಎಲ್ಲ ಹಂಗೆ ಮೆಮೊರೀಸ್ನ ಶೇರ್ ಮಾಡ್ತಾರೆ ಶ್ರೀನಾಥ್ ಸರು. ಹಾಯ್ ಸರ್, ಹೆಂಗಿದ್ದೀರಾ? ತುಂಬ ದಿನ ಆಗಿತ್ತು, ಏನಕ್ಕೆ ನೀವು ಬ್ಯುಸಿ ಇದ್ರಿ. ಮಹಾರಾಜ ಟ್ರೋಫಿಗೆ ಇಡೀ ಕರ್ನಾಟಕ ತಿರುಗಿದ್ರಿ, ಇವಾಗ ಮಹಾರಾಣಿ ಟ್ರೋಫಿ ಕಾಮೆಂಟ್ರಿ ಮಾಡ್ತಿದ್ದೀರಾ. ಹೆಂಗಿದೆ ಲೈಫ್ ಲೇಟ್ಲಿ? ಬಿಸಿ ಅಂದರೆ ನಿಜವಾಗ್ಲೂ ಬಿಸಿ. ಆ್ಯಂಡ್ ಖುಷಿ ಕೊಡೋದೇನು ಅಂದರೆ ಕ್ರಿಕೆಟು ಒಂದು ಸುಮಾರು 50 ವರ್ಷದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇರೋದು ಈ ಆಟದ ಬಗ್ಗೆ ಏನಾದ್ರು ಒಂದು ಮಾಡೋಣ ಅಂತ. ಬಟ್ ಅದರಲ್ಲೇ ಪಾಲ್ಗೊಂಡು ಇನ್ವಾಲ್ವ್ ಆಗಿರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಟ ನೋಡೋದು, ಬೆಸ್ಟ್ ಸೀಟ್ ಇನ್ ದ ಹೌಸ್ ಅಂತಾರಲ್ಲ, ಅಂಪೈರ್ ಆಗಿಲ್ದೆ ಆದಾಗ ಮೈಕ್ ಇಟ್ಕೊಂಡು ಆ ಸ್ಕ್ರೀನು ಆ ಗ್ರೌಂಡು ನೋಡ್ತಾರೆ, ಅವಾಗ ಅದಕ್ಕಿಂತ ಕೊಡುವಂಥ ಖುಷಿ ಬೇರೆ ಯಾವುದೂ ಇಲ್ಲ. ಓಕೆ, ಅಂಪೈರ್ ಆಗಿರೋದು ನಿಮಗೆ ಜಾಸ್ತಿ ಖುಷಿ ಕೊಡುತ್ತಾ, ಇಲ್ಲಾಂದ್ರೆ ಕಾಮೆಂಟ್ರಿ ಮಾಡೋದು ಜಾಸ್ತಿ ಖುಷಿ ಕೊಡುತ್ತೆ? ನೋಡಿ, ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಏನು ಮಾಡಿದ್ರು ಖುಷಿ ಕೊಡುತ್ತೆ. ಮೊದಲು ಪ್ಲೇಯರ್ ಆಗಿದ್ದೆ, ನಂತರ ಕೋಚ್ ಆದೆ, ಸೆಲೆಕ್ಟರ್ ಆದೆ, ಅದ್ರ ನಂತರ ಅಂಪೈರ್ ಆದೆ. ಈಗ ಇತ್ತೀಚೆಗೆ ಒಂದು ಕಡೆ 6 ತಿಂಗಳಿಂದ ಬಂದು ಕಾಮೆಂಟ್ರಿಲಿ ಇಳಿದಿದ್ದೀನಿ. ಎಲ್ಲ ಒಂದು ಪಾತ್ರನೂ ವಿಭಿನ್ನವಾಗಿದೆ. ಆ್ಯಂಡ್ ಎಲ್ಲದರಲ್ಲೂ ಕಲಿಕೆಗಳು ಸಾಕಷ್ಟಿವೆ. ಕಲಿಯುವಂಥದ್ದು ಇರೋದ್ರ ತನಕ ನಮ್ಗೆ ಬೇಜಾರು ಅನ್ನೋದು ಆಗಲ್ಲ. ಆ್ಯಂಡ್ ಶಶಾಂಕ್ ಅಂತವ್ರು ನೋಡ್ತೀವಿ, ದಿನನಿತ್ಯ ಮಾತಾಡೋವಾಗ ಆ ಪದ ಬಳಕೆಗಳು, ಆ ಕನ್ನಡದಲ್ಲಿ ಸರಳವಾಗಿ ಮಾತಾಡೋದಿದೆಯಲ್ಲ, ಅದು ಖುಷಿ ಕೊಡುತ್ತೆ. ಅದು ನನಗೆ ಖುಷಿ ಕೊಡೋದೇನು ಅಂದರೆ, ಆಂಗ್ಲ ಭಾಷೆಗಿನ್ನ ಕನ್ನಡದಲ್ಲಿ ಮಾಡೋವಾಗ ಅಂದರೆ ಹಾಸ್ಯಮಯವಾಗಿ, ನಾವು ಈ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಂತೀವಲ್ಲ, ಮಜಾ ಮಾಡ್ಕೊಂಡು ಏನು ಗುರು ಆಯ್ತಾ ತಿಂಡಿ ಬಾ ಗುರು ಹೋಗಮ್ಮ ಅನ್ನೋ ಥರ, ಅದರಲ್ಲಿರೋ ಮಜಾ ಫ್ಯಾನ್ಸ್ ಕನೆಕ್ಟ್ ಆಗ್ತೀವಲ್ಲ, ಅದು ಭಾಳ ಖುಷಿ ಕೊಡುತ್ತೆ. ಇನ್ಫ್ಯಾಕ್ಟ್ ಮಹಾರಾಜ ಟ್ರಾಫಿ ಅಂತಿದ್ರಿ, ಹುಬ್ಳಿ ಮೈಸೂರಲ್ಲಿ ಎಷ್ಟು ಜನ ರೆಕಗ್ನೈಸ್ ಮಾಡಿ, ಸರ್ ಕಾಂಬಾಕ್ಸ್ ಶೋ ಮಾಡ್ತಿಲ್ಲ, ಶಶಾಂಕ್ ಅಣ್ಣ ಇಲ್ವಾ, ಊರಿಗೆ ಹೋಗಿದಾರ, ಏನು ಸಮಾಚಾರ ಅಂದರೆ ಜನಕ್ಕೆ ಎಷ್ಟು ಒಲವಿದೆ ನಮ್ಮ ಒಂದು ಕನ್ನಡ ಭಾಷೆ ಮೇಲೆ ಅಂತ ನಿಜವಾಗ್ಲೂ ಖುಷಿ ಆಗತ್ತೆ. ಸೂಪರ್. ಇವಾಗ ಮಹಾರಾಣಿ ಟ್ರೋಫಿನೂ ಐ ಥಿಂಕ್ ಇನ್ನೊಂದು ವಾರ ಇದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ಎಲ್ಲ ನೆಕ್ಸ್ಟ್ ಮಂತಿಂದ ಎಲ್ಲ ಶುರು ಆಗುತ್ತೆ ಆಲ್ ಓವರ್ ಇಂಡಿಯಾ. ಸೊ ಅವಾಗಲೂ ಸರ್ ಬ್ಯುಸಿ ಆಗಿರ್ತಾರೆ ಅಂಪೈರಿಂಗ್ ಡ್ಯೂಟೀಸ್ನಲ್ಲಿ. ಅವಾಗಲೂ ಒಂದು ಸ್ಪೆಷಲ್ ಎಪಿಸೋಡ್ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಹೇಳಿದ್ನಲ್ಲ, ಹಳೆ ಕ್ರಿಕೆಟು, ಗಲ್ಲಿ ಕ್ರಿಕೆಟು ಹೆಂಗಿತ್ತು, ಯಾವ ಥರ ದಿಗ್ಗಜರು ಎಲ್ಲ ಕ್ರಿಕೆಟ್ಗಳನ್ನು ಈ ರೋಡ್ಗಳಲ್ಲಿ ಆಡಿದ್ದಾರೆ ಅಂತ. ಸರ್ ಹೇಳಿ ಸರ್, ಅರ್ಲಿ ಮೆಮೊರೀಸ್, ಯಾವಾಗ ನೀವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರಿ ಅಥವಾ ಸ್ಟಾರ್ಟ್ ಮಾಡ್ದಾಗ ಹೆಂಗಿತ್ತು, ಯಾವ ಥರ ಇತ್ತು ಅಂದರೆ ರೈಟ್ ಫ್ರಮ್ ಫೈನಾನ್ಷಿಯಲ್ ಕಂಡೀಷನ್, ಕ್ರಿಕೆಟ್ ಆಡಬೇಕು, ಜನಗಳನ್ನ ಸೇರಿಸ್ಬೇಕು. ಯಾಕೆಂದರೆ ಅವಾಗೆಲ್ಲ ವಾಟ್ಸಾಪ್ ಇರಲಿಲ್ಲ, ಗ್ರೂಪ್ ಇರಲಿಲ್ಲ. ಇವಾಗ ನಾವು ಈ ಸಂಡೇಸು ಕೋರ್ಟ್ ಬುಕ್ ಮಾಡಿ ಆಡ್ತೀವಲ್ಲ, ಅವಾಗ್ಲೇನೆ ನಾವು ಒಂದ್ಸತ್ ಕಷ್ಟ. 12 ಜನ, ಒಬ್ರು ಬರೋರು ಬರಲ್ಲ ಅಂತಾರೆ, ಬರಲ್ಲ ಅಂದವ್ರು ಬರ್ತಾರೆ. ಆಮೇಲೆ ಒಂದಷ್ಟು ಜನ ಒಟ್ಟಾಕದೇ ಒಂದು ಚಾಲೆಂಜು. ಆಮೇಲೆ ಯಾರು ಬ್ಯಾಟ್ ತರ್ತಾರೆ, ಬಾಲ್ ತರ್ತಾರೆ, ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ಬಟ್ ಅವಾಗೆಲ್ಲ ಹೆಂಗೆ ಸಿಂಕ್ರನೈಸ್ ಮಾಡ್ಬಿಟ್ಟು ಜನನ ಒಟ್ಟಾಕ್ಬಿಟ್ಟು ಆಡ್ತಾ ಇದ್ರಿ? ಸಿಂಪಲ್ ಆಗಿ ನನ್ನ ಜ್ಞಾಪಕ ವಾಪಸ್ ಹೋಗುತ್ತೆ ಅಂದರೆ, ಇಫ್ ಮೈ ಮೆಮರಿ ಸರ್ವ್ಸ್ ಮೀ ರೈಟ್,
1981 ಆ ಸಮಯ ಅಂದರೆ ಸುಮಾರು ಒಂದು 38-39 ವರ್ಷದ ಹಿಂದೆ ಜಯನಗರ 6 ಬ್ಲಾಕ್ 24ನೇ ಕ್ರಾಸು, ಅದನ್ನು ಯಡಿಯೂರು ಅಂತ ಕರಿತಿದ್ವಿ. ತುಮಕೂರು ಹತ್ರ ಇರೋ ಯಡಿಯೂರಲ್ಲ, ಬೆಂಗಳೂರಲ್ಲಿರೋ ಯಡಿಯೂರೇ. ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಸೊ ನಮ್ಮ ರಸ್ತೆ ಯಾವ ಥರ ಇತ್ತು ಅಂದರೆ ಸುಮಾರು ಒಂದು 20-25 ಮನೆಗಳು. ಆ ಕಡೆ ಫುಟ್ಪಾತ್ ಆದ ನಂತರ ಒಂದು ತಗ್ಗು ಜಾಗ, ಅದನ್ನು ಡೌನ್ ಅಂತಿದ್ವಿ. ಅಲ್ಲಿ ಸುಮಾರು ಒಂದು 10-15 ಪೊಲೀಸ್ ಕ್ವಾರ್ಟರ್ಸ್ ಇತ್ತು. ಇದೇ ನಮ್ಮ ರಸ್ತೆ. ಆಗ ಬೆಂಗಳೂರು ಅಂತ ಮಾತಾಡಿದ್ರೆ ವಿಶಾಲವಾದಂಥ ಜಾಗ, ಓಪನ್ ಸ್ಪೇಸಸ್ಸು. ಇವತ್ತು ನಾವು 3 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದರೆ 3 ಗಂಟೆ ಕಾಲ ಆಗ್ಬೋದು, 30 ನಿಮಿಷ ಆಗ್ಬೋದು. ರಸ್ತೆಯಲ್ಲಿ ಜನದ ಓಡಾಟ ಇರಲಿಲ್ಲ, ಗಾಡಿಗಳು ಇರಲಿಲ್ಲ. ಸೊ ಅಲ್ಲಿ ಸುಮಾರು ನಾವು ಅವಾಗ 12-13 ವಯಸ್ಸು ಹುಡುಗರು. ಆ ಒಂದು ಏಜ್ ಗ್ರೂಪಲ್ಲಿ ನಮ್ಮ ಒಂದು ಲಕ್ಗೆ ಸುಮಾರು ಒಂದು 12-13 ಜನ ಹುಡುಗರಿದ್ವಿ. ಆ್ಯಂಡ್ ಎಲ್ಲರೂ ಸ್ಕೂಲ್ಗೆ ಹೋಗುವಂಥ ಹುಡುಗರು. ಆ್ಯಂಡ್ ಅವಾಗ ಈ ಸೀಸನ್ ಅಂತಿದ್ವಿ, ಮಳೆಗಾಲ, ಬಿಸಿಲುಗಾಲ, ಚಳಿಗಾಲ. ಅವಾಗ ಬರೀ ಸ್ಪೋರ್ಟ್ ಅಂದರೆ ಈಗಿನ ಥರ ಒಂದು ಸ್ಟ್ರಕ್ಚರಲ್ಲಿ ಒಂದು ಬ್ಯಾಡ್ಮಿಂಟನ್ಗೆ ಅಕಾಡೆಮಿ ಇದೆ, ಫುಟ್ಬಾಲು, ಬಾಸ್ಕೆಟ್ಬಾಲ್, ಕ್ರಿಕೆಟ್ಗೆ ಇದೆ ಅಂತಲ್ಲ. ಆಗ ಬೀದಿಲೇ ಎಲ್ಲ ಆಡೋದು. ಆ್ಯಂಡ್ ಎಲ್ಲ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸು, ಯಾರಿಗೂ ಆ ಥರ ಒಂದು ಸೌಲಭ್ಯ ಇರಲಿಲ್ಲ ಗಾಡಿಯಾಗಿ ಕಳಿಸು ಮಕ್ಕಳನ್ನೆಲ್ಲ ಆಡೋಕ್ಕೆ ಅಂತ. ಇನ್ಫ್ಯಾಕ್ಟ್ ಸೈಕಲ್ ಇದ್ರೆ ಸಾವುಕಾರ, ಟೆಲಿಫೋನ್ ಇದ್ರಂತೂ ಅವ್ನು ಅಂಬಾನಿ ರೇಂಜಲ್ಲಿ ಇದ್ದವನು ಅಂತ. ಅಂದರೆ ಕಾಲ ಆ ಥರ ಇತ್ತು. ಸೊ ನಮಗೆಲ್ಲ ಏನು ಅಂದರೆ ಸಮಯ ಸಿಕ್ಕಿದಾಗ ಗೋಲಿ, ಉಗುರಿ, ಚಿನ್ನಿ ದಾಂಡ್ಲು, ಗುಲ್ಟೋರಿಯಾ, ಕಂಬಿ ಕತ್ಸೋ ಆಟ. ಬಟ್ ಇದೆಲ್ಲ ಸೈಡಲ್ಲಿರೋದು ಒಂದು ಸ್ಪೋರ್ಟು ಖಚಿತ ಅಂದರೆ ದಿನನಿತ್ಯ ಆಡಬೇಕು. ಅದು ಹಗಲೋ, ಮಧ್ಯಾಹ್ನನೋ, ಸಂಜೆನೋ, ಅದು ಒಂದು ಕ್ರಿಕೆಟ್. ಸೊ ಈ ಕ್ರಿಕೆಟ್ ಅಂತ ಮಾತಾಡೋವಾಗ ಆವಾಗ ಟೆಲಿವಿಷನ್ ಕೂಡ ಇರಲಿಲ್ಲ. ಟೆಲಿವಿಷನ್ ಇದ್ದವನು ಅವನು ಮಿಲಿಯನಿಯರ್ ಆ ಕಾಲದಲ್ಲಿ. ಸೊ ಆ ಬೀದಿಲಿ ಒಬ್ಬರು ಮನೇಲಿ ಟಿ ವಿ ಇರೋದು. ಆ್ಯಂಡ್ ಟಿ ವಿಲಿ ಏನಾವಾಗ ಅಷ್ಟೊಂದು ಮ್ಯಾಚ್ಗಳು ಬರ್ತಿರ್ಲಿಲ್ಲ. ನನ್ನ ಮೊದಲನೇ ಜ್ಞಾಪಕ ಅಂದರೆ 1983ರಲ್ಲಿ ಆ ವರ್ಲ್ಡ್ ಕಪ್ ನೋಡಿದ್ವಿ ನಾವು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗೆ ಒಂದು ದೊಡ್ಡದಾಗೆ ನೀಲಿ ಕಲರ್ ಸ್ಕ್ರೀನ್ ಹಾಕಿ ಅದನ್ನು ಕಲರ್ಫುಲ್ಲಾಗಿ ಟ್ರೈ ಮಾಡಿ ನೋಡೋ ಥರ ಅಂತ. ಖುಷಿ ಏನು ಅಂದರೆ ಒಂದು ಕಾಂಪೌಂಡ್ ಆ ಕಡೆ ಈ ಕಡೆ, ನಾನು ನನ್ನ ಪಕ್ಕದ ಮನೆ ಅನಿಲ್ ಕುಂಬ್ಳೆ ಅವ್ರ ಅಣ್ಣ ಇದ್ದ. ಎಲ್ಲ ಬಹುಶಃ ಒಂದು 3-4 ವಯಸ್ಸು ವ್ಯತ್ಯಾಸ ಅಷ್ಟೇ ಎಲ್ಲರಿಗೂ. ಸೊ ಸಂಜೆ ಆಯಿತು ಅಂದರೆ ಬೀದಿಗೆ ಇಳಿಯೋದು, ಒಬ್ಬ ಸ್ಟಂಪ್ಸು, ಒಬ್ಬ ಬ್ಯಾಟು, ಒಬ್ಬ ಬಾಲ್. ಈ ಬಾಲ್ ಅಂತ ಬಂದಾಗ ಒಂದು ರಬ್ಬರ್ ಬಾಲ್ ಬರೋದು, ಆ ಬ್ರ್ಯಾಂಡ್ ಕೂಡ ಜ್ಞಾಪಕ ಇದೆ, ಚೇತಕ್ ಅಂತ ಅದ್ರ ಹೆಸರು. ಒಂದು ಬಾಲ್ನ ಪ್ರೈಸ್ ಇವತ್ತಿಗೂ ಜ್ಞಾಪಕ ಇದೆ, 50 ಪೈಸಾ. 50 ಪೈಸಾ ಅನ್ನೋದು ಆ ಕಾಲದಲ್ಲಿ ದೊಡ್ಡ ಕಾಸು. ಅವಾಗ 2 ಪೈಸಾ, 1 ಪೈಸಾ, 5 ಪೈಸಾ ಎಲ್ಲ ಕಾಯಿನ್ಗಳು ಇರೋದು. ಗುಡ್ಡೆ ಹಾಕಿ ಹೆಂಗೋ ಮಾಡಿ ಒಂದು ಬಾಲನ್ನು ತೊಗೊಂಬರ್ತಿದ್ವಿ. ಸೊ ಎಲ್ಲರ ಹತ್ರ ಒಂದೊಂದು ಎಕ್ವಿಪ್ಮೆಂಟ್ ಇದ್ದಾಗ ಗುಡ್ಡೆ ಹಾಕಿ ಎಲ್ಲರನ್ನೂ ಸೇರಿಸಿ, ನೀವು ಹೇಳಿದ್ರಲ್ಲ ಫೋನ್ ಇಲ್ಲ, ವಾಟ್ಸಪ್ ಗ್ರೂಪ್ ಇಲ್ಲ ಅಂತ. ಅವಾಗ ಕೂಗ್ ಯಾವ ಥರ ಅಂದರೆ ಮನೆ ಹತ್ರ ಹೋಗೋದು, ಟಾವ್ ಹೊಡಿಯೋದು ಅಂತಿದ್ವಲ್ಲ ಅಂತ. ಆ ಸೌಂಡ್ ಕೇಳಿಸ್ಕೊಂಡ್ರೇನೆ ಬಂದಾಗರು ಇವನು ಅಂತ ಎಲ್ಲ ಸೇರ್ತಿದ್ವಿ. ಇಲ್ಲಾಂದ್ರೆ ಸೈಕಲ್ ಆನ್ ಮಾಡ್ಕೊಂಡು ಹೋಗೋದು, ಬೆಲ್ ಹೊಡಿಯೋದು. ಸೈಕಲ್ ಇದ್ದಿದೆ ಇಬ್ಬರ ಹತ್ರ. ಆ ಸೈಕಲ್ ಇನ್ಫ್ಯಾಕ್ಟ್ ಸ್ವಲ್ಪ ಮುಂದೆ ಹೋಗಿ ಮೈನ್ ರೋಡ್ ಬಂದ್ರೆ ಗಣೇಶನ ದೇವಸ್ಥಾನದ ಎದುರುಗಡೆ ಒಂದು SFCM ಅಂತ ಸೈಕಲ್ ಶಾಪ್ ಇತ್ತು. ಸೊ ದೊಡ್ಡ ಔತಣ ಏನು ಅಂದ್ರೆ ಯಾವುದೋ ಒಂದು ಭಾನುವಾರ ಒಂದು 3 ತಿಂಗಳಿಗೆ ಒಂದ್ಸಲಿ ಬಾಡಿಗೆಗೆ ಸೈಕಲ್ ತಗೊಂಡು ಇಡೀ ಏರಿಯಾನ 1 ಅವರ್ ಸುತ್ತಿದ್ವಿ. ಸೊ ಹವ್ಯಾಸಗಳು ಈ ಥರ ಇದ್ದಿದ್ರು. ಆ್ಯಂಡ್ ಬೆಳಗ್ಗೆ ಸಂಜೆ ತನಕ ಶಾಲೆ ಮುಗಿತಿದ್ದಂಗೆ ಮೊದಲನೇ ಕೆಲಸ ಮನೆಗೆ ಬಂದು ಬ್ಯಾಗ್ ಬಿಸಾಕಿ ಯೂನಿಫಾರ್ಮ್ ಚೇಂಜ್ ಮಾಡಿ ರಸ್ತೆಗೆ ಇಳಿಯೋದು. ಆ್ಯಂಡ್ ಮಜಾ ಇರ್ತಿದ್ದೇನು ಅಂದರೆ ಊಟ, ತಿಂಡಿ, ನೀರು, ಹಾಲು, ಕಾಫಿ ಅದೆಲ್ಲ ಪಕ್ಕಕ್ಕೆ. ಬೇಕಾಗಿದ್ದಿದ್ದು ಆ 2 ಗಂಟೆ ಸಮಯ. ಸೂರ್ಯಾಸ್ತ ಆಗಿ ಕತ್ಲಾಗೋಕ್ಕಿಂತ ಮುಂಚೆ ಬಂದು ನಾವು ಏನಾಗತ್ತೋ ಆ ಮ್ಯಾಚ್ಗಳನ್ನ ಆಡ್ಬಿಡ್ಬೇಕು ಅಂತ. ಆ ದಿನಗಳನ್ನ ಇವಾಗ ಜ್ಞಾಪಿಸ್ಕೊಂಡ್ರೆ, ಈಗ ಶಶಾಂಕ್ ನಾವು ಭೇಟಿ ಆಗೋಣ ಅಂದರೆ ಫೋನ್ ಕೂಡ ಮಾಡೋಕ್ಕೆ ಹೆದರಿಕೆ ಆಗತ್ತೆ. ಮೆಸೇಜ್ ಹಾಕಬೇಕು, ಬ್ರೋ ಫ್ರೀ ಇದ್ದೀರಾ ಅಂತ. ಇವತ್ತಿಲ್ಲ ಅಮ್ಮ, ನಾಳೆ ಸಿಗೋಣ ಅಂತ. ನಿಷ್ಕಲ್ಮಶ ಮನಸ್ಸು. ಯಾವುದೇ ಒಂದು ಮನಸ್ಸಲ್ಲಿ ಆ ಥರ ಏನು ಹೇಳೋದು, ಇವಾಗಿರುವಂಥ ಕಾಂಪಿಟೇಟಿವ್ನೆಸ್ ಅದೆಲ್ಲ ಯಾವುದೂ ಇರಲಿಲ್ಲ. ಬಂದ್ವಾ ಇಳಿದ್ವಾ ಬೀದಿಗೆ ಬರಬೇಕು, ಆ ಫ್ರೆಂಡ್ಸ್ ಜೊತೆಗೆ ಸಮಯ ಕಳೆದವ್ರ ಮುಖ ನೋಡಿ, ಜಗಳ, ಖುಷಿ, ಹೊಡೆದಾಟ, ಅಳೋದು, ಖುಷಿ ಪಡೋದು. ಬಟ್ ಹೊರಡೋವಾಗ ಎಲ್ಲರೂ ಎಷ್ಟು ಖುಷಿ ಇರೋದು ಆ ಮುಖದಲ್ಲಿ ಅಂದರೆ, ಮನೆಗೂ ಕೈಕಾಲು ತೊಳ್ಕೊಂಡು ಊಟ ಮಾಡಿ ನಿದ್ದೆ ಮಾಡಿದ್ರೆ ಮಾರನೇ ದಿವಸ ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ, ಹೋಮ್ವರ್ಕ್ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ. ತಿರುಗಿ ಯಾವಾಗ ನಾವು ರೋಡ್ಗೆ ಇಳಿತೀವಿ ಅದೇ ಮನ್ಸಲ್ಲಿ ಓಡ್ತಾ ಇದ್ದೀವಿ. ಅಂದ್ರೆ ಅವಾಗ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಈ ತರ ಜೊತೆಗೆ ಸೇರೋದು, ಕ್ರಿಕೆಟ್ ಆಡೋದು ಅಷ್ಟೇ ಅಲ್ವಾ? ಏನಕ್ಕೆ ಟಿವಿ ಇರ್ಲಿಲ್ಲ, ಬೇರೆ ಮೊಬೈಲ್ ಇರ್ಲಿಲ್ಲ. ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಮತ್ತೆ ಫ್ರೆಂಡ್ಸ್ ನೋಡ್ಬೇಕು, ಅಲ್ಲಿ ಆಡ್ಬೇಕು, ಇದೇ ಒಂಥರ ಎಂಟರ್ಟೈನ್ಮೆಂಟ್ ಅಥವಾ ಮೇನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರೋದು. ಇನ್ಫ್ಯಾಕ್ಟ್ ಅಲ್ಲಿ ರಬ್ಬರ್ ಬಾಲ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಬೀದಿಯಲ್ಲಿ ಒಬ್ರು ಒಂದು ಅಂಕಲ್ ಇದ್ರು, ಅವರು ಕಾಸ್ಮೋಪಾಲಿಟನ್ ಕ್ಲಬ್ ಜಯನಗರಲ್ಲಿ ಮೆಂಬರ್ ಆಗಿದ್ರು. ಅವ್ರು ಟೆನ್ನಿಸ್ ಆಡಕ್ಕೆ ಹೋಗೋರು. ಸೊ ಟೆನ್ನಿಸ್ ಬಾಲ್ ಅನ್ನೋದು ಈಗಿನ ಕಾಲದಲ್ಲಿ ಚಿನ್ನ ನೋಡೋದಂಗೆ ನಮಗೆ ಲಕ್ಸುರಿ.
ಆ ಒಳ್ಳೆ ಫರ್ ಇರೋ ಬಾಲೆಲ್ಲ ಹೊಡೆದು ಚೆಚ್ಚಾಕಿ ಮೇಲ್ಗಡೆ ಆ ಬಾಲ್ನ ಆಲ್ಮೋಸ್ಟ್ ಎಲ್ಲ ಕಿತ್ತೋಗಿ ಬೋಡಿ ಬಾಲ್ ಅಂತ ಇದ್ವಿ. ಆ ಪರಿಸ್ಥಿತಿಗೆ ಬಂದಮೇಲೆ ಕ್ಲಬ್ ಅವ್ರು ಏನು ಮಾಡೋರು, ಮೆಂಬರ್ಸ್ಗೆ ₹1 ಆ ಬಾಲ್ನ ಕೊಡೋರು. ಇವ್ರು ನಮಗೆ ತಿಂಗಳಿಗೆ ಮಹಾನುಭಾವರು 5 ಬಾಲ್ ಕೊಡೋರು ನಮಗೆ. ಸೊ ಆ ಬಾಲ್ನ ಬರೀ ಭಾನುವಾರ ಮಾತ್ರ ಯೂಸ್ ಮಾಡಬೇಕು. ಅದು ಅವ್ರು ಭಾನುವಾರ ನಮ್ಮನ್ನು ಕರೆಯೋರು, ಶನಿವಾರ ಸಂಜೆ ತೊಗೊಳಪ್ಪ ನಾಳೆಗೆ ಈ ಬಾಲ್ ಅಂತ ಕೊಡೋರು. ಬಟ್ ಅದಕ್ಕಿಂತ ಮುಂಚೆ ದಿನನಿತ್ಯ ನಾವು ಆಡ್ತಿದ್ದಿದ್ದು ಅಂದರೆ ಈಗಿನ ಕಾಲದ ಮಕ್ಳಿಗಾಗಲಿ ಅದೆಲ್ಲ ಅರ್ಥವೇ ಆಗಲ್ಲ ಅವೆಲ್ಲ, ಯಾಕಂದರೆ ಸ್ಟ್ರಕ್ಚರ್ ಬಂದ್ಬಿಡ್ತು ಇವಾಗ. ಸೊ ಮೊದಲು ನಾನು ಹೇಳಿದ್ನಲ್ಲ ತಗ್ಗಲ್ರೋ ಜಾಗ ಡೌನು ಅಂತ, ಈ ಕಡೆ ಮೋರಿ ಮುಂದೆ 3 ಸ್ಟಂಪ್ ಇಡೋದು, ಆ ಕಡೆ 1 ಸ್ಟಂಪ್ ಇಡೋದು. ಸೊ ಸ್ಟಂಪನ್ನ ಒಬ್ಬ ಸ್ನೇಹಿತ ತರೋನು. ಸೊ ಮೊದಲು ರೂಲ್ಸ್ ಫ್ರೇಮ್ ಮಾಡೋದು, ಬಲಗಡೆ 10 ಅಡಿ ಒಂದು ಲೈಟ್ ಕಂಬ, ಎಡಗಡೆ 10 ಅಡಿ ಒಂದು ಲೈಟ್ ಕಂಬ. ಆ ಲೈಟ್ ಕಂಬನ ಡೈರೆಕ್ಟಾಗಿ ದಾಟ್ ಬಾಲ್ ಆಚೆ ಹೋದ್ರೆ ಔಟು. ಆ ತಗ್ಗಿರೋ ಜಾಗದಲ್ಲಿ ಡೈರೆಕ್ಟಾಗಿ ಬಾಲ್ ಹೊಡೋದ್ರೆ ಔಟು. ಡಿಫೆನ್ಸು ಅಥವಾ ಡ್ರೈವ್ ಆಡಿ 1 ಪಿಚ್ ಕ್ಯಾಚ್ ಹಿಡಿದ್ರೆ ಔಟು. ಯಾವ 1 ಹ್ಯಾಂಡ್ 1 ಪಿಚ್ ಅವಾಗ 2 ಕೈಯಲ್ಲಿ ಹಿಡಿಬೋದಿತ್ತು. ಅದಲ್ಲದೆ ಸತತವಾಗಿ 3 ಬಾಲ್ ಮೈಯೋ ಅಥವಾ ಕಾಲಿಗೆ ಬಡಿದ್ರೆ ಬ್ಯಾಟರ್ ಔಟು. ಆ್ಯಂಡ್ ಹಿಂದೆ ರನ್ ಹೊಡೆದ್ರೆ ಇಲ್ಲ. ಅಂದರೆ ಎಷ್ಟು ಸ್ಟ್ರಿಂಜೆಂಟ್ ರೂಲ್ಸ್ ನೋಡಿ. ಆಮೇಲೆ ಜೋರಾಗಿ ಎಸಿಬೋದಾಗಿತ್ತ ಇಲ್ಲ ಫಾಸ್ಟ್ ಅಪೀಲ್ ಅಂತ ಮಾಡ್ತಿದ್ರು? ಇದು ಬರೀ ಶಾರ್ಟ್ ಪಿಚ್ ಬೌಲಿಂಗೇ ಇದು, ಯಾಕಂದರೆ ಜಾಗ ಇದ್ದಿದ್ದು ಎಷ್ಟೊಂದು 20 ಅಡಿ ಅಷ್ಟೇ. ಸೊ ಇದರಲ್ಲಿ ಏನೇನು ಕೆಲಸ ಮಾಡಬೇಕಿತ್ತು ನೀವು? ಆಮೇಲೆ ಇನ್ನಾರ್ ಔಟು, ಕೈಯಲ್ಲಿ ಆ ಒಂದು ಕಲ್ಲು ಇಟ್ಕೊಂಡು ತಿರುಗಿಸಾಕಿ ಯಾರು ಟಾಸ್ ಗೆಲ್ತಾನೋ ಅವನು ಟೀಮ್ನ ಬಂದು ಡಿಸೈಡ್ ಮಾಡೋದು. ಸೊ 12 ಜನ ಇರ್ತಿದ್ವಿ, ಅದರಲ್ಲೂ ಗಲಾಟೆ, ಇವ್ನು ನನಗೆ ಅವ್ನು ನನಗೆ ಅಂತ. ಒಂದೊಂದು ಸರಿ ಟೀಮೆಲ್ಲ ಆಯಿತು ಭಾಗ ಅಂತ ರೂಲ್ಸ್ ಫ್ರೇಮ್ ಆಯಿತು. ಇವಾಗ ಒಂದು ದಿವಸ ವಿಭಿನ್ನವಾಗಿ ನಡೆದಿದ್ದಂಥ ಒಂದು ವಿಷಯ. ಸರಿ, ನಾನು ಬಾಲ್ ತೊಗೊಂಡು ಬೌಲಿಂಗ್ ಮಾಡಿದೆ, ಫಸ್ಟ್ ಬಾಲಲ್ಲಿ ಅನಿಲ್ ಕುಂಬ್ಳೆ ಔಟ್ ಆಗೋದ. ಔಟ್ ಆಗ್ತಿದ್ದಂಗೆ ಔಟು ಅಂದರೆ ಅವ್ನು ಒಪ್ಪಲಿಲ್ಲ ಇದು ಔಟ್ ಅಲ್ಲ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕೋಪ ಇರೋದು ಅಂದರೆ ಮೂಗು ಮೇಲೆ ಕೋಪ. ಬ್ಯಾಟ್ ಎತ್ಕೊಂಡು ಹೋಗ್ರಲ್ಲೋ ನೀವು ಆಡ್ಕೊಳ್ಳೋ ಅಂತ ಎತ್ಕೊಂಡು ಮನೆಗೆ ಹೊಟ್ಟೋದ. ಅಂದರೆ ಹಿಂದೇನೆ ಅವ್ರ ಮನೆ ಗೇಟ್ ತಗೊಂಡು ಈ ಕಡೆ ನಮ್ಮ ಮನೆ, ಅವನು ಹೋಗಿ ತಾಜಾ ಮಾಡೋದು. ಇಲ್ಲ ಬಾರಲ್ಲೋ, ತಿರುಗಿ ನಿನಗೆ ಬಂದು ಇನ್ನೊಂದ್ಸಲಿ ಬ್ಯಾಟಿಂಗ್ ಕೊಡ್ತೀವಿ ಲಾಸ್ಟ್. ಯಾಕಂದರೆ ಬ್ಯಾಟ್ ಹೋಯ್ತು ಅಂದ್ರೆ ನಮಗೆ ಆಡೋಕ್ಕಿಲ್ವಲ್ಲ, ಬರೀ ಸ್ಟಂಪು ಬಾಲ್ ಇಟ್ಕೊಂಡು ಏನು ಮಾಡ್ತೀರಾ? ಅಂದರೆ ಯಾವ ರೀತಿ ಆ ಒಲವು ಕಂಡುಕೊಳ್ಳೋದು, ಆ ಸ್ನೇಹಿತರ ಮಧ್ಯ ಆ ಸ್ನೇಹ ಮಾತ್ರ ಅಲ್ಲ, ಆ ಒಂದು ಕಾಂಪಿಟೇಟಿವ್ ಎಡ್ಜು, ಆ ಜಗಳಗಳು. ಆ್ಯಂಡ್ ಒಂದಲ್ಲ ಎರಡಲ್ಲ ಎಷ್ಟೊಂದು ಮ್ಯಾಚ್ಗಳು. ಅಂದರೆ ಸ್ಟ್ರಾಟಜಿ ಯಾವ ಥರ ಮಾಡ್ತಿದ್ವಿ. ಶಶಾಂಕ್ ಬಂದು ಆಫ್ ಸೈಡಲ್ಲಿ ಚೆನ್ನಾಗಿ ಆಡ್ತಾನೆ, ಅವ್ನಿಗೆ ಅಲ್ಲಿ ಬಾಲ್ ಕೊಡಬೇಡ, ಅವ್ನಿಗೆ ಸ್ಟಂಪಲ್ಲೇ ಇಡು. ಇವ್ನು ಚೆನ್ನಾಗಿ ಲೆಗ್ ಸೈಡಲ್ಲಿ ಆಡ್ತಾನೆ ಅಂದರೆ ಅವ್ನಿಗೇನು ಮಾಡು, ಆಫ್ ಸ್ಟಂಪಲ್ಲಿ ಇಡು. ಇವ್ನಿಗೆ ಆಡೋಕ್ಕೆ ಬರಲ್ಲ ಅಣ್ಣ, 3 ಬಾಲ್ ಇವನು ಕಾಲು ಗುಡಿ, ಇವನು ಔಟು ಅನ್ನೋ ಥರ ಅಂತ. ಆ 3ನೇ ಬಾಲ್ ಕಾಲಿಗೆ ಬೀಳ್ತಿದ್ದಂಗೆ ಇಲ್ಲಪ್ಪ ಒಂದು ಸ್ವಲ್ಪ ಎಡ್ಜ್ ಹೊಡಿತು ಹಂಗೆ ಹಿಂಗೆ. ಈ ಗಲಾಟೆಗಳು. ಅಂದರೆ ಮಾಡರ್ನ್ ಡೇ ಕ್ರಿಕೆಟ್ಗೆ ಇವಾಗ ನೀವು ಕಾಮೆಂಟ್ರಿ ಮಾಡ್ತಾ ಇದ್ದೀರಾ, ನಾವು ನಂತರ ಸ್ವಲ್ಪ ಕ್ರಿಕೆಟ್ ಆಡಿ ಬೇರೆ ಬೇರೆ ರೀತಿಯಲ್ಲಿ ಕ್ರಿಕೆಟ್ ಜೊತೆ ಒಲವು ಕಂಡಿದ್ದರಿಂದ ಸ್ಟ್ರಾಟಜಿ, ಎಕ್ಸಿಕ್ಯೂಷನ್ನು, ಸ್ಕಿಲ್ ಸೆಟ್ಟು, ಆಮೇಲೆ ಆ ಮೀಟಿಂಗ್ಗಳು ಮಾಡೋದು, ಆ ಕ್ಯಾಮರಾಡ್ರಿ ಇದೆಲ್ಲ ಅಂತೀವಲ್ಲ, ಸ್ಟ್ರೀಟ್ ಸ್ಮಾರ್ಟ್ನೆಸ್ಸು, ಇದು ಈ ಒಂದು ಗಲ್ಲಿ ಕ್ರಿಕೆಟಿಂದನೇ ಬಂದಿದ್ದು ನಮಗೆಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರೂ ಏನು ಮಾಡ್ತಾರೆ, ಮನೇಲಿ ಕೂಡ ಹಾಕ್ಬಿಡ್ತಾರೆ. ಸಂಜೆ ಒಂದು ಕಡೆ ಪ್ರಾಕ್ಟೀಸ್ಗೆ ಹೋಗಬೇಕು ಅಂದರೆ ಓಲಾ ಊಬರ್ ಬುಕ್ ಮಾಡಿ ಕಳಿಸ್ತಾರೆ, ವಾಪಸ್ ಬರ್ತಾರೆ, ಎಲ್ಲ ಬಂದು ಗ್ಯಾಡ್ಜೆಟ್ಸಲ್ಲೇ ನಡೆಯುತ್ತೆ. ಬಟ್ ನಮಗೆ ಅದು ಕೊಟ್ಟಂಥ ಒಂದು ಖುಷಿ, ಅದ್ರ ನಂತರ ನಾವು ಒಂದು 10 ವರ್ಷದ ಆದಮೇಲೆ ಜೂನಿಯರ್ ಸ್ಟೇಟ್ ಕ್ರಿಕೆಟು, ರಂಜಿ ಟ್ರಾಫಿ ಅದೆಲ್ಲ ಆಡಿದ್ವಿ. ಬಟ್ ಅಲ್ಲಿ ಕೂತು ಮಾತಾಡೋವಾಗ, ಈ ಟ್ರೈನ್ ಟ್ರಾವೆಲ್ಗಳೆಲ್ಲ ಮಾಡೋವಾಗ ಪದೇ ಪದೇ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ನಾವು ಬೀದಿಲಿ ಆಡೋದಷ್ಟು ಸಮಯ ನಮ್ಗೆ ಯಾವ ಥರ ಒಂದು ಕಲಿಕೆ ಕೊಡ್ತು ಅಂತ. ನಾನು ಬೌಲಿಂಗ್ ಮಾಡ್ತೀನಿ, ನಾನು ವಿಕೆಟ್ ಎತ್ತಿದೆ, ಅವ್ನು ಒಪ್ಪಲಿಲ್ಲ ಅಂದಾಗ ನಾನು ಬಾಲ್ ತೊಗೊಂಡು ಮನೆಗೆ ಹೋದ್ರೆ ನನ್ನಿಂದೆ 10 ಜನ ಓಡ್ಬಿಡೋರು. ಕುಂಬಿ ಬಾರಲ್ಲೋ, ಪರವಾಗಿಲ್ಲ ಕಣೋ, ಪಬ್ಸ್ಕೊಂಬೇಡ ಆಡೋಣ ಅಂತ. ಏನಿಲ್ಲ ಅಂದರೂ ಒಂದು ದಿವಸಕ್ಕೆ ರಗಳೆ ಜಗಳ ಅನ್ನೋದು ಒಂದು 25 ಸಲ ಆಗೋದು. ಆ ರಗಳೆ ಜಗಳದ ಮಧ್ಯಾಹ್ನ ಏನಿಲ್ಲ ಅಂದರೂ 6 ಜನ ಅಂದರೆ 5-5 ಓವರ್ ಮ್ಯಾಚು, ಒಂದು 2-3 ಮ್ಯಾಚು. ಕಡೆಗೆ ಬೀದಿ ದೀಪ ಆಗ್ತಿದ್ದಂಗೆ ಕೂಗುಗಳು ಬರೋದು. ನಮ್ಮ ಅಜ್ಜಿ ಅಂದರು, ಆಯಿತು ಬೀದಿ ದೀಪ ಆಗಾಯ್ತು ಬಂದರು ಒಳಗಡೆ ಅಂದರೆ, ಅಜಯ್ ಒಂದೇ ಒಂದು ಬಾಲಜ್ಜಿ. ಇದೆಲ್ಲ ಮುಗಿದ ನಂತರ ಕೂತು ಒಂದು ಹರಟೆ ಬೇರೆ. ಏನು ಚೆನ್ನಾಗಿ ಆಡಿದೆ ಆ ಸೀನಿ ನೀನು, ವೆಂಕ ನೀನು ಚೆನ್ನಾಗಿ ಆಡಿದೆ ಕಣ ಇವತ್ತು, ನಾಳೆ ನೋಡೋ ಟೀಮ್ ಬೇರೆ ಥರ ಮಾಡ್ಬೇಕು ನಾವು. ಸೊ ರಾತ್ರಿ ಅದಾದಮೇಲೆ ಒಂದು ಗುಂಪುಗಾರಿಕೆ 6 ಜನ ನೆಕ್ಸ್ಟ್ ಡೇ ಆಡೋವಂಥವ್ರು. ನಾಳೆ ನಾವು ಆಡೋವಾಗ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಗೆಲ್ಲೇಬೇಕು ನಾವು, ಅಜ್ಜಿದ್ದು ಆ ಸೇಡು ತೀರಿಸ್ಕೊಳ್ಳೇಬೇಕು ಅಂತ. ಅಂದರೆ ಒಂದು ಅಕ್ರೂರತನ ಇರಲಿಲ್ಲ. ಅಂದರೆ ಆ ರಿವೆಂಜ್ ಅಂತೀವಲ್ಲ, ಸೇಡು ಅನ್ನೋದೇನು, ಗೆಲ್ಲಬೇಕು. ಇವಾಗ ನೀವು ಇಷ್ಟೊಂದು ಗಲಾಟೆ ಎಲ್ಲ ಮಾಡ್ತಿರ್ಬೇಕಾರೆ ಸುತ್ತಮುತ್ತ ಮನೆಯವ್ರು ಏನು ಬಂದು ಡಿಸ್ಟರ್ಬ್ ಆಗ್ತಿದೆ, ಸೈಲೆಂಟಾಗಿ ಆಡಿ, ಇಲ್ಲಾಂದರೆ ಬಾಲ್ ಇಲ್ಲಿ ಬಂದರೆ ಕೊಡಲ್ಲ ಅಂತ ಯಾರು ಸತಾಯಿಸ್ತಿದ್ರ ಅಥವಾ ಏನು? ಒಬ್ರಿದ್ರು, ವೆಂಕ ಅಂತ, ಅವನ ದಾಸ ಅಂತ ಕರಿತಾ ಇದ್ವಿ. ಅವನ ಅನಿಲ್ ಕುಂಬ್ಳೆ ಮನೆ ಪಕ್ಕದ ಮನೆ, ಅವ್ರ ಮನೇಲಿ 2 ತೆಂಗಿನ ಮರ ಇತ್ತು. ಅವ್ರಮ್ಮ ಏನು ಮಾಡೋರು, ಬಾಲ್ ಒಳಗಡೆ ಹೊಡಿತಿದ್ದಂಗೆ ಬಾಲ್ ಬಚ್ಚಿಟ್ಕೊಂಡು ಇಟ್ಕೊಂಡ್ಬಿಡೋರು.
ಯಾವಾಗ ನೋಡು ಬೀದಿಲಿ ಬಂದು ಗಲಾಟೆ ಮಾಡ್ತೀರಾ, ಬಾಲ್ ಕೊಡಲ್ಲ ನಾನು ಹೋಗು ಅಂತ. ಸೊ ಒಂದು ದಿವಸ ಅವ್ರ ಮನೇಲಿ ಅವ್ರು ಆಚೆ ಹೋದಾಗ ಒಂದು ಸಣ್ಣ ವರಾಂಡ ಥರ ಇತ್ತು, ಒಂದು ಬುಟ್ಟಿಲಿ ಹಾಕಿಟ್ಟಿದ್ರು. ಒಂದು 2 ತಿಂಗಳ ನಂತರ ಅವ್ರ ಮನೆಗೆ ಹೋದ್ರೆ 6 ಬಾಲ್ ಸಿಕ್ತು ನಮಗೆ, ಬಂಪರ್ ಥರ. ಅಂದ್ರೆ ₹3. ಸೊ ಈ ಥರನೂ ಇರೋದು. ಬಟ್ ಭಾನುವಾರ ಅಂತ ಬಂದರೆ ರಸದೌತಣ, ಒಂದು ಹಬ್ಬದ ಒಂದು ವಾತಾವರಣ. ಅವತ್ತೇನು ಮಾಡ್ತಿದ್ವಿ, ಉದ್ದುದ್ದ ರೋಡಲ್ಲಿ 22 ಯಾರ್ಡ್ ಫುಲ್ ಸ್ಟಂಪು. ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು, ದಿವಂಗತ ದ್ವಾರಕಾನಾಥ್ ಅಂತ, ಗಾಗಿ ಅಂತ ಕರಿತಿದ್ವಿ. ಅವರೊಂದು ಲೇಖಕ್ ಲಾಂಗ್ ಬುಕ್ ಇಟ್ಕೊಂಬಂದು ಟೀಮ್ ಹೆಸರು ಬರೆದ್ಬಿಟ್ಟು ಸ್ಕೋರಿಂಗ್ ಮಾಡೋರು. ಆ ಸ್ಕೋರ್ ಹಿಡ್ಕೊಂಡು ಟೋಪಿ ಹಾಕೊಂಡು ಅಂಪೈರಿಂಗ್ ಮಾಡೋರು ಅವರು. ರೋಡಲ್ಲಿ ಇಡೀ ರಸ್ತೆ ಯಾರ್ಯಾರ ಮಕ್ಕಳನ್ನ ಆಡ್ತಿದೀವೋ ಅವ್ರ ಮನೇಲಿ ಅಷ್ಟು ಜನ, ಅವರ ತಂದೆ ತಾಯಿ, ಅಕ್ಕ ತಂಗಿರಿರ್ಬೋದು, ಅಜ್ಜಿ ತಾತಂದಿರ್ಬೋದು, ಎಲ್ಲರೂ ಬಂದು ಗೇಟ್ ಬಾಗಲಲ್ಲಿ ಕೂತು ಮಜಾ ತಗೊಳ್ಳೋರು. ಪ್ರೆಷರ್ ಅವಾಗ. ಅಂದ್ರೆ ಇವತ್ತು ಕ್ರೌಡ್ ಮಧ್ಯೆ ನಾವು ಆಡ್ಬೇಕಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟೋದು, ಕೂಗೋದು, ವಿಕೆಟ್ ಹತ್ತಿದ್ರೆ ಅವರುಗಳಲ್ಲಿ ಜಿಗಿಯೋದು. ಆ್ಯಂಡ್ ಯಾವ ರೀತಿ ಇವಾಗ ಬಂದು ನಾವು ಒಂದು IPL ಮ್ಯಾಚ್ ನೋಡೋವಾಗ RCB CSK ಅಂತ ಕೂಗ್ತಾರೆ, ಆ ಥರ ತಂಡಕ್ಕೆ ಒಂದೊಂದು ಹೆಸರಿಟ್ಟು ಬಿಡೋರು. ಆ ತಂಡದ ಹೆಸರು ಅಂದರೆ ನಮಗೆ ಖುಷಿ ಆಗೋದು. ಖಾನ್ ಅಂದರೆ ಪರವಾಗಿಲ್ಲಪ್ಪ ನಮಗೆ ಸಪೋರ್ಟರ್ಸ್. ಅಲ್ಲೂ ಏನು ಅಂದರೆ 2 ತಂಡ ಅಂದಾಗ ಒಂದೊಂದು ತಂಡಕ್ಕೆ ಒಂದೊಂದು ಸೆಟ್ ಆಫ್ ಸಪೋರ್ಟರ್ಸು, ಅವ್ರುಗಳೊಂದು ಗುಂಪು ಮಾಡ್ಕೊಳ್ಳೋರು. ಆ್ಯಂಡ್ ಅಲ್ಲಿ ಕಲ್ತಿದ್ದೇನು ನಾವು, ಒಂದು 100 ಜನದ ಮಧ್ಯೆ ಕ್ರಿಕೆಟ್ ಯಾವ ಥರ ಆಡೋದು, ಆ ಪ್ರೆಷರನ್ನು ಯಾವ ಥರ ಹ್ಯಾಂಡಲ್ ಮಾಡೋದು. ಅಂದರೆ ಇವತ್ತು ಒಂದು ಡಿಗ್ರಿ ತೊಗೊಬೇಕು ನಾವು ಅಂದರೆ ಒಂದು IIT IIM ಅಥವಾ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಓದು ಡಿಗ್ರಿ ತೊಗೊಳೋದು ಒಂದು ಕಡೆ. ಬಟ್ ಸತತವಾಗಿ ಬೇಸಿಕ್ ಒಂದು ಓದಿ ಮಾರ್ಕೆಟಲ್ಲಿ ಹೋಗಿ ಇಳಿದು ಕೈ ಸುಟ್ಕೊಂಡು ಪಲಗ್ತಾನಲ್ಲ, ಅವನ ಒಂದು ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ. ಎಕ್ಸ್ಪೀರಿಯನ್ಸ್, ಈ ವ್ಯಕ್ತಿತ್ವ ಅಂತೀವಲ್ಲ, ಅದು ನಮಗೆಲ್ಲ ಇಲ್ಲಿ ಬಂದು ಬೆಳೆಸಿದ್ದದು. ಎಲ್ಲ ನಂತರ ಮುಗಿದ ಮೇಲೆ ಸೋತವ್ರು ಒಂದು ಕಷ್ಟ, ಒಂದು ಪೆಚ್ ಮುಖ ಹಾಕೊಂಡಿರೋದು. ಅದರ ನಂತರ ನೋಡಬೇಕು ಸಿಹಿ ತಿಂಡಿ, ಕುರುಕುಲು, ಮಕ್ಕಳು ಹಾಲು ಕುಡಿಯೋರ್ಗೆ ಹಾಲು, ಜ್ಯೂಸ್ ಎಲ್ಲ ಬಂದು, ಅಂದರೆ ರಸ್ತೆನೇ ಇವಾಗ ಯಾವ ಥರ VV ಪುರಂ ಫುಡ್ ಸ್ಟ್ರೀಟ್ ಅಂತೀವಲ್ಲ ಆ ಥರ ಇರೋದು. ಆಮೇಲೆ ಬಾಂಡಿಂಗು ಚೆನ್ನಾಗಿರೋದು. ಸೊ ಎಲ್ಲರೂ ಮನೆಯವರು ನಿಮ್ಗೆ ಒಂಥರ ಪರಿಚಯ ಆಗಿರೋ ಥರ ಒಂಥರ ಒಳ್ಳೆ ಕಮ್ಯುನಿಟಿ ಫಾರ್ಮ್ ಆಗ್ತಿತ್ತು ಬಿಕಾಸ್ ಆಫ್ ಕ್ರಿಕೆಟ್. ಬಾಂಡಿಂಗು, ಒಬ್ರಿಗೊಬ್ರು ಪರಿಚಯ. ಇವಾಗ ನಮ್ಮ ಪಕ್ಕದ ಮನೆಯವರೇ ಯಾರು ಅಂತ ಗೊತ್ತಿರಲ್ಲ. ಅದೇ ಹೇಳ್ತಾ ಇರೋದು. ಕಡೆ 15 ವರ್ಷದಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ನಮ್ಮ ಜೀವನನ ಟೇಕ್ ಓವರ್ ಮಾಡಿಬಿಟ್ಟಿದೆ. ಅಂದರೆ ನಾವು ನಮ್ಮ ಜೀವನನ ಹದಬಸ್ತಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಈಗ ಮೊಬೈಲ್ ಇಲ್ಲದೆ ಇದ್ರೆ ಒಂದು 1 ಅವರ್, ಈಗಿನ ಕಾಲದ ಯುವಕರು ಬಂದು ಅವ್ರು ಊಟನೂ ಸೇರಲ್ಲ, ತಿಂಡಿನೂ ಸೇರಲ್ಲ, ನಿದ್ದೆ ಮಾಡೋಕ್ಕೂ ಆಗಲ್ಲ. ಮೊದಲನೇದಾಗಿ ಬ್ರೋ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ, ಹಾಕ್ಬೇಕೇನಾರು ಮಾಡಬೇಕು ಅಂತ. ನಮಗವೆಲ್ಲ ಏನೂ ಇರಲಿಲ್ಲ. ನಂತರ ಕೂತು ಒಬ್ಬೊಬ್ಬರ ಹತ್ರ ಮಾತಾಡಿ ಕ್ಷೇಮಾಯೋಗ ವಿಚಾರಿಸಿ, ಏನಪ್ಪ ಹೆಂಗೆ ಓದ್ತಿದ್ದಿ, ನೀವೆಲ್ಲ ಚೆನ್ನಾಗಿ ಆಡ್ತಿದ್ದೀರಾ ಕಣೋ, ನಾಳೆ ಕ್ಲಬ್ ಪ್ರಾಕ್ಟೀಸ್ಗೆ ಹೋಗ್ರಿ, ಯಾವ್ದಾರ ನೀವೆಲ್ಲ ದೊಡ್ಡ ಪ್ಲೇಯರ್ ಆಗಿ ಬರ್ತೀರಾ ಅಂತ. ಅದ್ರ ನಂತರ ಇವಾಗ ಅಂದರೆ ನಾನು ಮಾತಾಡ್ತಾ ಇರೋ 1980 ಬಗ್ಗೆ, ಆಲ್ಮೋಸ್ಟ್ ಒಂದು 50 ವರ್ಷದಿಂದ. ಈಗ ರಸ್ತೆಗೆ ಹೋದರೆ ಭೂತಾಕಾರದಂಥ ಬಿಲ್ಡಿಂಗ್ಗಳು, ಆ ಹಳೆ ಕಾಲದಲ್ಲಿ ಇದ್ದಂಥ 20 ಫ್ಯಾಮ್ಲಿಲಿ 2.5 ಫ್ಯಾಮ್ಲಿ ಇದ್ದಾರೆ. ಮೊನ್ನೆ ಇನ್ಫ್ಯಾಕ್ಟ್ ಹೋಗಿ ನಾನು ಇವಾಗಲೂ ಬಂದು ಹಳೆ ಅನಿಲ್ ಅವ್ರ ಮನೆ ಅಲ್ಲೇ ಇದೆ, ಅವ್ರ ಬ್ರದರ್ ದಿನೇಶ್ ವಾಸ ಮಾಡ್ತಾರೆ. ರಸ್ತೆಯಲ್ಲಿ ಒಬ್ಬರು ಮನೆಯೇ ನೋಡೋಕ್ಕಾಗಲ್ಲ, ಬಾಗಿಲಲ್ಲಿ ಬರೀ ಕಾರುಗಳು. ಬಟ್ ಆಗ ಒಬ್ಬರೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಅವರ ನಡವಳಿಕೆಗಳು, ಅವ್ರು ಎಲ್ಲಿ ಹೋಗ್ತಿದ್ದಾರೆ ಏನು ಅಂದರೆ ಪಕ್ಕದ ಮನೆಯವ್ರು ಹೇಳೋದು, ನೋಡಪ್ಪ ಇವತ್ತು ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಸ್ವಲ್ಪ ನೋಡ್ಕೊಳ್ಳಿ ಅನ್ನೋರು. ಈಗ ಏನು ಮಾಡ್ತೀವಿ ನಾವು, ಮೆಸೇಜು ಲಿವಿಂಗ್ ಫಾರ್ ಸಚ್ ಎ ಪ್ಲೇಸ್ ವಿಲ್ ಬಿ ಬ್ಯಾಕ್ ಅಂತ. ಅಂದರೆ ಮನೆ ಒಳಗಡೆ ಇರೋ ಜನಕ್ಕೆ ಸಂಪರ್ಕ ಆ ಥರ ಹೇಳಿದ್ರಲ್ಲ, ಆ ಬಾಂಡಿಂಗು. ಆ್ಯಂಡ್ 3ನೇ ಮನೇಲಿ ಏನು ಅಂದರೆ 10 ಜನ ಬಂದದಕ್ಕೆ ನಿಂತ್ಕೊಳ್ಳೋರು. ಸುಖ ಇರಲಿ ದುಃಖ ಇರಲಿ ಅದನ್ನು ಹಂಚ್ಕೊಳ್ಳೋಕ್ಕೆ, ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ಒಂದು 50-60 ಜನ ಇದ್ದರು. ಬಟ್ ಅದು ಇವತ್ತು ಕಂಡು ಬರಲ್ಲ. ಅಂದರೆ ಆಗಿನ ಕಾಲದ ಆ ಒಂದು ಜೀವನ ಬಂದು ಸೆಲ್ಫ್ಲೆಸ್ ಲೈಫು. ಇವತ್ತು ಜನ ಸೆಲ್ಫ್ ಸೆಂಟರ್ ಆಗಿದ್ದಾರೆ, ತುಂಬಾ ಸೆಲ್ಫಿಶ್ ಆಗಿದ್ದಾರೆ. ಆ್ಯಂಡ್ ಎಲ್ಲರ ಮನೇಲಿ ಈಗ ನೋಡಿದ್ರೆ ಗಂಡ ಹೆಂಡತಿ ಒಂದು ಮಗು, ಡಬಲ್ ಎಂಜಿನ್ನು, ಅದನ್ನು ಬಿಟ್ಟು ನ್ಯಾನಿ ಜೊತೆ ಕೂಡಿಸಿ ಹೋಗ್ಬಿಡ್ತಾರೆ, ಅಪ್ಪ ಅಮ್ಮನ ದೂರ ಇಡ್ತಾರೆ. ಇಟ್ಬಿಟ್ಟು ಒಂದು ಕಾನ್ಫರೆನ್ಸ್ ಕಾಲೋ ಅಥವಾ ಒಂದು ವಿಡಿಯೋ ಕಾಲ್ ಮಾಡಿ ಕ್ಷೇಮ ಆಗೋದ ಬಗ್ಗೆ ವಿಚಾರಿಸ್ತಾರೆ. ಆ ಒಳಗಡೆ ಬರ್ತಿದ್ದಂಗೆ ನೀನು 0 ಹೊಡೆದಿಯೋ ಗೆದ್ದಿಯೋ ಸೋತಿಯೋ, ಊಟ ತಟ್ಟೆಯಲ್ಲಿ ಬೀಳೋಕ್ಕೆ 4 ಜನ ನೀನು ಬೆನ್ನಿಂದೆ ಬಿದ್ದಿರೋರು. ನಮ್ಮನೆ ಆವಾಗ ಕೂಟು ಕುಟುಂಬ. ನಾನು, ನಮ್ಮ ತಂದೆ ತಾಯಿ, ನಮ್ಮ ಚಿಕ್ಕಪ್ಪಂದರು, ನಮ್ಮ ಅಜ್ಜಿ ತಾತ ಎಲ್ಲ ಇದ್ದರು. ನನ್ನ ಬ್ರದರ್ ಇದ್ದರು, ಅವ್ನು ಚಿಕ್ಕವನು, ನಮ್ಮ ಚಿಕ್ಕಪ್ಪನ ಮಗ ಇದ್ದ. ಈ ಭಾನುವಾರ ಆಚೆ ಕಡೆ ಮಳೆ ಬುತ್ತಿ ಕ್ರಿಕೆಟ್ ಇಲ್ಲ ಅಂದರೆ ಹಾಲ್ ಸ್ವಲ್ಪ ಉದ್ದಕ್ಕಿರೋದಲ್ಲ, ನಮ್ಮ ಚಿಕ್ಕಪ್ಪನರೆಲ್ಲ ಕೂಡಿಸ್ಕೊಂಡು ಬಾಲ್ ಹಾಕಿ ಡಿಫೆನ್ಸ್ ಆಡೋದು ಹೆಂಗೆ, ಔಟ್ ಆಗಬಾರ್ದು ಅನ್ನೋದು ಹೇಳ್ಕೊಡೋರು. ಅಂದರೆ ಮನೆಯಿಂದ ಗಲ್ಲಿ, ಗಲ್ಲಿಯಿಂದ ಮನೆ, ಎಲ್ಲ ಕಡೆ ವಾತಾವರಣ ಒಂದೇ. ಹೇಳಿದಾಗೆ
ಮೊಬೈಲ್ ಇರಲಿಲ್ಲ, ಬೇರೆ ಆ್ಯಕ್ಟಿವಿಟಿ ಇರಲಿಲ್ಲ. ಪಿಕ್ಚರ್ಗೆ ಹೋಗೋ ಅನ್ನೋದು ಒಂದು ದೊಡ್ಡ ಆ್ಯಕ್ಟಿವಿಟಿ ಅವಾಗ. ಅಂದರೆ ಸಂಪತ್ತಿಗೆ ಸವಾಲು ಬಂತು, ಮಯೂರ ಬಂತು, ಆ ಪಿಕ್ಚರ್ಗೆ ಹೋಗಬೇಕು ಅಂದರೆ ಪ್ಲ್ಯಾನ್ ಮಾಡಬೇಕಿತ್ತು. ಆ ಪಿಕ್ಚರ್ ಕೂಡ ನಂಬಲ್ಲ ನೀವು, ಸೇವಾಕರ್ತರೊಬ್ರು ಇರೋರು, ರಜಾ ಬಂದ್ರೋ ನಿಮಗೆಲ್ಲ ಟಿಕೆಟ್ ಬುಕ್ ಮಾಡಿದ್ದೀನಿ ಹೋಗೋಣ ಅಂತ, ವಾನರ ಸೈನ್ಯ ಥರ ನಮ್ಮನ್ನು ಕರ್ಕೊಂಡು ಹೋಗೋರು. ಅದೊಂದು ಖುಷಿ. ಅಲ್ಲಿ ಹೋದ್ರೆ 25 ಪೈಸೆ ಪಾಪ್ಕಾರ್ನು ಇದು ಅಂತ. ಬಂದ ನಂತರ ಏನು ತಿರುಗಿ ವಾಪಸ್ ಮನೆಗೆ ಹೋಗ್ತಿರ್ಲಿಲ್ಲ, ವಾಪಸ್ ಕಳೆದಳ್ಳಿ ಅಂತ. ಸೊ ಆ ಒಂದು ಎಕ್ಸ್ಪೀರಿಯನ್ಸು ವಾಪಸ್ ನಾವು ಕ್ಲಾಕ್ನ ರೋಲ್ ಬ್ಯಾಕ್ ಮಾಡಿದ್ರೆ, ಸ್ಟೀವನ್ ಸ್ಪೀಲ್ಬರ್ಗ್ನ ಕರೆದು ಕೂಡ ಮಾಡಪ್ಪ ಅಂದರೆ ಆ ಟೈಮ್ ಮಿಷಿನ್ ಹಿಂದೆ ಹೋದರೆ ಆ ಒಂದು ಕಾಲ ಬರೋದೇ ಇಲ್ಲ ಚಾನ್ಸ್. ಆಮೇಲೆ ನನಗೆ ಇನ್ನೊಂದು, ನೀವು ಹೇಳ್ತಾ ಇದ್ರಿ ಮೋರಿ ಪಕ್ಕ ಆಡ್ತಿದ್ರಿ ಅಂತ. ಯೂಶಲಿ ಎಲ್ಲರೂ ಒಂದು ಗಟ್ಟರು ಇಲ್ಲಾಂದರೆ ಪಿಟ್ ಆ ಥರ ಇರೋದು. ಮೋಸ್ಟ್ಲಿ ಅವಾಗೆಲ್ಲ ಹೈಜೀನ್ ಬಗ್ಗೆ ಎಜುಕೇಟ್ ಅಷ್ಟೊಂದು ಆಗಿರ್ಲಿಲ್ವಾ ಅಥವಾ ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ವೋ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಆರಾಮಾಗಿ ಕೈಯಲ್ಲಿ ಹಾಕ್ತಿದ್ರು, 4 ಹೊಡಿತಿದ್ರು, ಇಲ್ಲಾಂದ್ರೆ ತೊಳ್ಕೊಂತಿದ್ರು, 2 ಸಲ ಗೋಡೆ ಮೇಲೆ ಎಸಿತಿದ್ರು, ಮತ್ತೆ ಆಡಕ್ಕೆ ಶುರು ಮಾಡ್ತಿದ್ರು. ಸನ್ಸ್ಕ್ರೀನ್ ಇರಲಿಲ್ಲ, ಮಾಯ್ಶ್ಚರೈಸರ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಅಂದ್ರೂ ಹೆಲ್ದಿಯಾಗೇ ಇದ್ರು. ಅಲ್ಲ, ಅವಾಗಿದ್ದಂಥ ಗಾಳಿ, ನೀರು, ಆ ವಾತಾವರಣ ಆ ಥರ ಇತ್ತು. ಈಗ ಬೆಂಗಳೂರಲ್ಲಿ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಬೀದಿಲಿ ಒಂದು 4 ಮನೆಗೆ, ಒಂದು ಮನೆಗೆ ಆಚೆ ಕಡೆ ಕಾರ್ಪೊರೇಷನ್ ನಲ್ಲಿ ಇರೋದು. ಇವಾಗ ಹೇಳ್ದಲ್ಲ, ಮ್ಯಾಚ್ ಮುಗಿದ ನಂತರ ನಲ್ಲಿ ನೀರು ಬಿಟ್ಟು ಕೈ ಕಾಲೆಲ್ಲ ಚೆನ್ನಾಗಿ ತೊಳ್ಕೊಂಡು ಹಿಂಗೆ ನೀರು ಕುಡಿತಿದ್ವಿ. ಯಾವ ಆರ್ವೋನು ಇಲ್ಲ, ಏನೂ ಇಲ್ಲ. ಯಾವ ಆರ್ವೋ, ಯಾವ ಕೆಂಟು, ಯಾವ ಆಕ್ವಾ ಗಾರ್ಡು. ನಮಗೆ ಗಾರ್ಡ್ ಏನು ಅಂದರೆ ಬ್ಯಾಟ್ ತೊಗೊಂಡು ಬಾಲ್ ನೋಡಿದ್ವಾ, ಮುಗಿದ್ವಾ, ಮಾತಾಡಿದ್ವಾ, ಕೈ ಕಾಲು ತೊಳ್ಕೊಂಡ, ಕುಡಿದ್ವಾ, ಅಷ್ಟೇ. ವಾಪಸ್ ಮನೆಗೆ ಹೋಗಿ ತಿರುಗಿ ಕೂತು ಊಟ ಮಾಡಿ ಮಲಗಿ ನೆಕ್ಸ್ಟ್ ಡೇ ಬರೋದು ಅಂತ. ಏನು ಅವಾಗೇನು ಜ್ವರ, ಗಂಟ್ಲು ನೋವೇನು ಬರ್ತಿರ್ಲಿಲ್ಲ. ಅದೆಲ್ಲ ಏನು ಅಂತಾನೆ ಗೊತ್ತಿರಲಿಲ್ಲ. ಜ್ವರ, ಗಂಟ್ಲು ನೋವೇನೋ ಬಂತು ಅಂದರೆ ಕಷಾಯ. ಈಗಿನ ಥರ ಡಾಕ್ಟ್ರ್ ಹತ್ರ ಹೋಗು, ಆ್ಯಂಟಿಬಯೋಟಿಕ್ ತಗೋ 5 ದಿವಸಕ್ಕೆ. ಇನ್ಫ್ಯಾಕ್ಟ್ ಅವಾಗ ಡಾಕ್ಟ್ರ್ ಇದ್ರ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಆ ಥರ ಒಂದು ವೃತ್ತಿ ಇತ್ತು ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟು ಬೀಳ್ತಿದ್ವಿ ಆ ಟಾರ್ ರೋಡಲ್ಲಿ, ಕೈ ಗಾಯ ಆಗೋದು, ಕಾಲು ಗಾಯ ಆಗೋದು. ಅರ್ಶಿನ, ಕೆಲವ್ರು ಕಾಫಿ ಪುಡಿ ತಂದು ಅದ್ರ ಮೇಲೆ ಹಾಕಿ ಹಿಂಗೆ ಅಂದ್ಬಿಡೋರು, 2ನೇ ನಿಮಿಷ ಅಲ್ಲಿ ಹೋಗ್ತಿದ್ವಿ. ಆ್ಯಂಡ್ ಚಿಕ್ಕ ಹುಡುಗರು ಅಂತಂದ್ರೆ ಪ್ಯಾಂಟ್ ಕೂಡ ಹಾಕ್ಕೊಂತಿರ್ಲಿಲ್ಲ, ಚಡ್ಡಿ, ಟೀ ಶರ್ಟು. ಅಂದರೆ ಅಂಥದ್ರಲ್ಲಿ ರಫ್ ಆ್ಯಂಡ್ ಟಫ್ ಅಂತೀವಲ್ಲ, ಬಿದ್ದು ಎದ್ದು ಬೆಳೆದ ಮೇಲೆ ನಮ್ಮ ವ್ಯಕ್ತಿತ್ವ ಆಗಿದ್ದು ಇವತ್ತಿಷ್ಟು ಗಟ್ಟಿಯಾಗಿದ್ದೀವಿ ನಾವು ಅಂದರೆ, ಇವತ್ತು ಕೂಡ ಬಯಸೋದು ಏನು, ನಾವು ಒಂದು ಕಡೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಮೊದಲೇನು ಹೇಳ್ತೀರಾ, ವಾಟರ್ ಬಾಟ್ಲ್ ಕೊಡಪ್ಪ ಅಂತೀವಿ. ಆ ಬಾಟ್ಲ್ಡ್ ವಾಟ್ರ್ ಯಾವ ಥರ ಇದೆ ನಮಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಅಪ್ಪಿ ತಪ್ಪಿ ನಾವು ಆಚೆ ಎಲ್ಲರೂ ಹೋದ್ರು, ಆ 4 ಬೆರಳು ಲೋಟ ತಗೊಂಡೆ ಇದ್ದು ನೀರು ತಂದು ಹಿಂಗೆ ಕೊಡೋನು. ಆ ಪ್ಲಾಸ್ಟಿಕ್ ಜಗ್ಗಿರೋದು, ನಾವು ಯೋಚನೆ ಮಾಡ್ತಿರ್ಲಿಲ್ಲ ಅದ್ರ ಬಗ್ಗೆ. ಬಹುಶಃ ಆ ಬೆಳೆದಂಥ ವಾತಾವರಣ, ಆ ಮನಸ್ಸಲ್ಲಿದ್ದಿದ್ದು ಆ ದೃಢ, ನಾವು ಏನೇ ಮಾಡಿದ್ರು ನಮ್ಗೇನು ಆಗಲ್ಲ ಅನ್ನೋ ಥರ ಅಂತ ಒಂದು ಆ ವಿಷಯ ಇದ್ದಿದ್ದು ಭಾಳ ಖುಷಿಯಾಗಿದ್ದಂಥದ್ದು. ಬಟ್ ಈಗಿನ ಕಾಲದಲ್ಲಿ ನಾವು ಫಸ್ಟ್ ಆಫ್ ಆಲ್ ರಸ್ತೆಯಲ್ಲಿ ಓಡಾಡೋಕ್ಕೆ ಆಗಲ್ಲ ಜನ, ಅಷ್ಟು ಗಾಡಿಗಳು ಓಡಾಡ್ತವೆ. ಆ್ಯಂಡ್ ಆಟ ಅಂತ ಬಂದಾಗ ಇವಾಗ ಯಾವ್ಯಾವ ಮೈದಾನಗಳೆಲ್ಲ ಇತ್ತೋ ಅದನ್ನೆಲ್ಲ ಸರ್ಕಾರ ಅದನ್ನು ತೊಗೊಂಡು ಬರೀ ಹಿರಿಯರಿಗೆ, ಜನಕ್ಕೆ ವಾಕಿಂಗು, ಜಿಮ್ಮು ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಕೈಲಾಗದೇ ಇರೋ ಜನ ಅಥವಾ ಕಾಸಿಲ್ಲದೆ ಇರೋರು, ಆ ಕಾಲದಲ್ಲಿ ನಾವು ಫಿನಾನ್ಷಿಯಲ್ ಅಂತ ಮಾತಾಡುವಾಗ ಯಾರೂ ಆ ಥರ ತುಂಬ ಓಹೋ ಅಂತ ಇರಲಿಲ್ಲ. ಬಟ್ ಆಟದ ಜಾಗನೇ ಇಲ್ಲ ಅಂದರೆ ಎಲ್ಲೋಗಿ ಆಡ್ತಾರೆ ಮಕ್ಕಳು. ಸೊ ಫೋರ್ಸಿಬ್ಲಿ ಇವಾಗ ಅವ್ರಿಗೇನು ಅಂದರೆ ಸ್ಟ್ರಕ್ಚರ್ಡ್ ಆಗಿ ಅಕಾಡೆಮೀಸು, ಎಲ್ಲೆಲ್ಲಿ ಜನ ಅವ್ರಿಗೆ ತರಬೇತಿ ಕೊಡ್ತಾರೋ ಅಲ್ಲಿ ಹೋಗೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಆ ದಿನಗಳನ್ನ ನೆನಪಿಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಾ ಇದೆ ಇವಾಗ. ಅಫ್ಕೋರ್ಸ್ ವಯಸ್ಸೇನೋ ಆಗಿದೆ ಇವಾಗ ನಮಗೆ, ಬಟ್ ಆ ವಿಷಯಗಳು ಮಾತಾಡೋವಾಗ ವಾಪಸ್ ಇವಾಗ ನಮ್ಗೆ 12-13 ವಯಸ್ಸು ಆದಂಗಿದೆ ಮನಸ್ಸಲ್ಲಿ. ಸೂಪರ್, ಅದೇ ಮೇಯ್ನ್ ಉದ್ದೇಶ. ಯಾರ್ಯಾರು ನೋಡ್ತಿದಾರೋ ನಿಮ್ಮ ಹಳೆ ಮೆಮೊರೀಸ್ನು ಕೂಡ ನೀವು ಮೆಲ್ಕ್ ಹಾಕೊಂಡು ಕಮೆಂಟ್ಸ್ನಲ್ಲಿ ಹಾಕ್ಬೋದು. ಇವಾಗ ಅರ್ಲಿ 2000s ಅಂತ ಬಂದರೆ ನಿಮಗೆ ನಾವು ಆಡ್ಬೇಕಾರಲ್ಲ ಸ್ಟಂಪರ್ ಬಾಲ್ ಅಂತ ಬರೋದು, ಅವಾಗೆಲ್ಲ 10 ರೂಪಾಯಿ ಆಗೋಗಿತ್ತು. ಪೆಪ್ಸಿ ಬಾಲ್ ಅಂತ ಬರೋದು. ಇನ್ನೊಂದು ಟೆನ್ನಿಸ್ ಬಾಲು ಸ್ವಲ್ಪ ಅಫೋರ್ಡಬಲ್ ಅಂತಂದರೆ 10 ರೂಪಾಯಿ. ಸಚಿನ್ ಬಾಲ್ ಅಂತ ಬರೋದು, ಎಷ್ಟೊಂದು ಜಾಸ್ತಿ ಬೌನ್ಸ್ ಗೀನ್ಸ್ ಆಗ್ತಿರ್ಲಿಲ್ಲ, ಸ್ವಲ್ಪ ಟೋಲ್ ಬಾಲು. ಅಂದರೆ ನಿಮ್ಗೆ ಒಂದು 15-20 ರೂಪಾಯಿ ಇದ್ದರೆ ಒಂದು ಒಳ್ಳೆ ಕಾಸ್ಕೋ ಬಾಲು ಇದೊಂದು ಸಿಗೋದು. ಬಟ್ ಇವಾಗೆಲ್ಲ ಸರ್ 120 ರೂಪಾಯಿ, 150 ರೂಪಾಯಿ. ಅಂದರೆ ಆ 20 ರೂಪಾಯಿನ 150 ರೂಪಾಯಿ ಟ್ರಾನ್ಸಿಷನ್ನೇ ಹಿಂಗಾಯಿತು ಅಂತ ಒಂಥರ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನೀವು 50 ಪೈಸಾ, 1 ರೂಪಾಯಿ, 1.25 ರೂಪಾಯಿ, 3 ರೂಪಾಯಿಗೆ ಸಿಗೋವಂಥ ಬಾಲ್ಗಳನ್ನ 150 ರೂಪಾಯಿ ಆಗಿರೋವರೆಗೂ ನೋಡಿದ್ದೀರಾ. ಅವಾಗೆಲ್ಲ ಈ ಟೂರ್ನಮೆಂಟ್ಸ್ ಅಂತೆಲ್ಲ ನಡೀತಿತ್ತ, ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಸು. ಓ ಎಸ್, ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ಮೇಲೆ ನಂದಾ ಥಿಯೇಟರ್ ಅಂತ ಒಂದಿತ್ತು. ನಾವು ಯಡಿಯೂರಿಂದ ಡೌನ್ಗೆ ಹೋದರೆ ಇವಾಗ ಅಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಆಗಿದೆ. ಅದ್ರ ಪಕ್ಕ ಬಂದು NMKRV ಹುಡುಗಿರ ಕಾಲೇಜ್ ಇತ್ತು. ಈ 2 ಮಧ್ಯೆ ಒಂದು ದೊಡ್ಡ ಜಾಗ ಇತ್ತು. ಅಲ್ಲಿ ಆ ಏರಿಯಾಲಿರೋ ಹುಡುಗರ ಜೊತೆಗೆ ಭಾನುವಾರ ಟೆನ್ನಿಸ್ ಬಾಲ್ ಮ್ಯಾಚ್ ಆಡ್ತಾ ಇದ್ವಿ. ಅಂದರೆ ಬೆಟ್ಟಿಂಗ್ ಮ್ಯಾಚು. ಯಾವ ಥರ, ಸೋಲೋ ಟೀಮು ಗೆದ್ದಿರೋ ಟೀಮಿಗೆ 11 ಪೆನ್ಸಿಲ್ ಕೊಡಬೇಕು. ಏನು ಬಹುಶಃ ಪೆನ್ಸಿಲ್ ಅವಾಗ ನನ್ನ ಪ್ರಕಾರ 10 ಪೈಸೆ ಇತ್ತೇನೋ. ಈ ಅಪ್ಸರ, ನಟರಾಜ್ ಇವೆಲ್ಲ ಒಂದು ಸ್ಟೇಜಲ್ಲಿ ಸತತವಾಗಿ ಗೆದ್ದು ಮನೇಲಿ ಅವನವನ ಹತ್ರ ಒಂದು ರಾಶಿ ಪೆನ್ಸಿಲ್ ಆಗೋಯ್ತು.
ಒಂದು 2 ತಿಂಗಳಾದ್ಮೇಲೆ ಯೋಚನೆ ಮಾಡಿದ್ವಿ, ನೋಡಪ್ಪ ಈ ಪೆನ್ಸಿಲ್ ರಬ್ಬರ್ ಮ್ಯಾಚ್ ಬೇಡ, ಸೋಲೋನು ಗೆದ್ದಿರೋ ಟೀಮಿಗೆ ಇಡ್ಲಿ ವಡೆ ಕೊಡಿಸ್ಬೇಕು ಅಂತ. ಸೊ ಈ ಥರ ಸಣ್ಣದಾಗಿ ಶುರು ಆಗಿದ್ದು. ನಂತರ ಒಂಚೂರು ಬೆಳೆದ ಮೇಲೆ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಎಂಟ್ರಿಗಳು ಕೊಡೋಕೆ ಶುರು ಮಾಡಿದ್ವಿ. ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅಂತ ಬಂದಾಗ ಆ ಕಾಲದಲ್ಲಿ ಇದ್ದಿದ್ದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗಳೇ ಬೇರೆ ಥರ. ಅಂಡರ್ ಆರ್ಮ್ ಅಲ್ಲ, ರೆಗ್ಯುಲರ್ ಓವರ್ ಆರ್ಮು ಆ್ಯಂಡ್ LBW ಇತ್ತು. ಇವಾಗ ಆಡೋ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗಳು LBW ಇಲ್ಲ, ಲೆಗ್ ಬೈಸ್ ಇಲ್ಲ. ಅದರಲ್ಲಿ ಏನೋ ಒಂದೇ ಫುಲ್ ಫ್ಲೆಜ್ ಕ್ರಿಕೆಟ್ ರೂಲ್ಸ್. ನೋ ಬಾಲ್, ವೈಡ್ ಬಾಲ್ ಅಲ್ಲದೆ LBW ಥ್ರೋ ಅಲ್ಲ, ಫುಲ್ ಬೌಲಿಂಗ್. ಅಲ್ಲಿಗೆ ಬರ್ತಾ ಇರೋದು ಕಟ್ಟೆ ಬಳಗ ಅಂತ ಒಂದು ಟೂರ್ನಮೆಂಟ್ ನಡೆಯೋದು ನಮ್ಮ APS ಕಾಲೇಜಲ್ಲಿ ಬಸವನಗುಡಿಲಿ. ಯಾವ ಥರ ಪಿಚ್ ರೆಡಿ ಮಾಡೋರು ಅಂದರೆ ಸುಮ್ಮನೆ ಒಂದು ಟರ್ಫ್ ಥರ ರೆಡಿ ಮಾಡೋರು. ಸೊ ಮೊದಲನೇ ಬಾರಿ ಆ ಟೂರ್ನಮೆಂಟಿಗೆ ಎಂಟ್ರಿ ಕೊಟ್ಟು ನಾವು ಹೋದಾಗ ಆ ಟೂರ್ನಮೆಂಟಲ್ಲಿ ಯಾರು ಆಡಿರೋರು ಆ ಕಾಲದಲ್ಲಿ, ನಮ್ಮ ವಿಜಯ ಕೃಷ್ಣ, ಸುಧಾಕರ್ ರಾವ್, GR ವಿಶ್ವನಾಥ್ ಇಂಥ ದಿಗ್ಗಜರು. ನಮ್ಮ ನಂತರ ಹಿಂದೆ ಇನ್ಫ್ಯಾಕ್ಟ್ ನಾವೆಲ್ಲ ಒಟ್ಟಿಗೆ ಆಡಿದ್ವಿ. ಆಮೇಲೆ ನಾನು, ವಿಜಯ್ ಭಾರದ್ವಾಜು, ಶ್ರೀನಿವಾಸ ಮೂರ್ತಿ ಎಲ್ಲ. ದುಡ್ಡಿರಲಿಲ್ಲ, ಎಂಟ್ರಿ ಫೀ ಎಷ್ಟು ಕೊಡಬೇಕಿತ್ತು ಅದನ್ನು ಹೊಂದಿಸ್ಕೊಂಡು ಹೋಗಿ ನಾವು ಆಡ್ತಿದ್ವಿ. ಆ್ಯಂಡ್ ಆ ಮ್ಯಾಚ್ಗಳಿಗೆ ಜನ ಯಾವ ಥರ ಬರೋರು ಅಂದರೆ 5-10 ಸಾವಿರ ಜನ ಬಂದು ನೋಡೋರು, ಕೂತು ಕಾಂಪೌಂಡು ಮರದ ಮೇಲೆಲ್ಲ ಕೂತ್ಕೊಂಡು ನೋಡೋರು. ಆ್ಯಂಡ್ ಆಗ ಇದ್ದಿದ್ದು ಆ ಟೆನ್ನಿಸ್ ಬಾಲ್ ಕ್ರಿಕೆಟು ಬೇರೆ ವಿಧಾನ. ಅದು ಅಂದರೆ ನಾವು ಬ್ಯಾಟಿಂಗ್ ಆಡೋವಾಗ ಬಾಲ್ ಹೊಡಿಯೋಕ್ಕಾಗ್ತಿರ್ಲಿಲ್ಲ. ಇವಾಗ ಏನು ಕೇರಮ್ ಬಾಲ್ ಅಂತೀವೋ ಆ ಥರ ಬಾಲ್ನ ಅಮುಕಿಂಗ್ ಹಾಕೋರು. ಟೊಳ್ಳ ರವಿ ಅಂತ ಒಬ್ಬ ಇದ್ದ, ಪಾಪತ್ತ ಅಂತ ನಾಗರಾಜ್ ಅಂತಿದ್ವಿ, ನಮ್ಮ BK ಕುಮಾರಿ ಅಂತ. ಇವರೆಲ್ಲ ಪಯನಿಯರ್ಸು ಈ ಬೆರಳು ಬಾಲ್ ಹಾಕೋದ್ರಲ್ಲಿ. ಅವ್ರನ್ನ ನೋಡಿ ನಾವು ಕಲ್ತ್ವಿ. ಆ್ಯಂಡ್ ಫೀಲ್ಡ್ ಸೆಟ್ಗಳು ಮಾಡೋರು ಒಂದು ತಂಡ ಇತ್ತು, ರಾಜ್ಬೀದಿ 11 ಅಂತ. ಶ್ರೀರಾಮ್ ಅಂತ ಒಬ್ಬರು SBM ಅಲ್ಲಿದ್ದರು, ರಂಜಿ ಟ್ರಾಫಿ ಆಡಿದ್ರು ಅವರು. ಶ್ರೀನಿವಾಸ್ ಮಂಡಿ, ಕುಮಾರಿ ಇವರೆಲ್ಲ ಸ್ಲಿಪ್ಪು, ಗಲ್ಲಿ, ಸಿಲಿ ಪಾಯಿಂಟ್, ಫಾರ್ವರ್ಡ್ ಶಾಟ್ಲಾಗೆಲ್ಲ ಇಟ್ಕೊಂಡು ಬೌಲಿಂಗ್ ಮಾಡೋರು. ಹಿಂಗೆ ಬಾಲ್ ಹಾಕಿದ್ರೆ ಎಲ್ಲಿ ಹೋಗ್ತಿದೆ ಗೊತ್ತಾಗ್ತಿರ್ಲಿಲ್ಲ. ಅವಾಗೆಲ್ಲ ಕೆಲವು ಟೂರ್ನಮೆಂಟ್ 30 ಓವರ್ ನಡೆಯೋದು, ಕೆಲವ್ದು 25 ಓವರ್, ಕೆಲವ್ದು 20, 16. ಹೋಗ್ತಾ ಹೋಗ್ತಾ ಹಾಗೆ ಇಳ್ಕೊಂಬಂತು. ಶಾರ್ಟ್ ಪಿಚ್ ಟೂರ್ನಮೆಂಟ್ ಎಲ್ಲ ಇರಲಿಲ್ಲ, ಅದೆಲ್ಲ ಇರಲಿಲ್ಲ. ಅದೆಲ್ಲ ನಂತರ ಬಂದಿದ್ದು. ಈ ಅಂಡ್ರಾ ಮೆಸಿಯೋದು, ಲೈಟ್ ಕೆಳಗಡೆ ಆಡೋದು ಅವೆಲ್ಲ. ಅದೆಲ್ಲ ಆಡೋವಾಗ ಒಂದ್ಸಲಿ ಬೌಲಿಂಗ್ ಮಾಡಿ ಏನೋ ನಡೀತಿತ್ತು. ನಮ್ಮ GR ಸರ್ ಬಂದು ಒಂದು ಪ್ರೈಸ್ ಎಕ್ಸಿಬಿಷನ್ಗೆ ಬಂದಿದ್ದರು. ಕರೆದು ಹೇಳಿದ್ರು, ನೋಡ್ರಪ್ಪ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿ ಬೌಲಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆ ಬಾಲ್ ಜೋರಾಗಿ ಹೋಗಲ್ಲ ಅಂದ್ಬಿಟ್ಟು ನೀವು ಶೋಲ್ಡರ್ನ ಯೂಸ್ ಮಾಡೋಕ್ಕೆ ಹೋಗಿ ಬೆಂಡ್ ಮಾಡಿ ಎಷ್ಟಲ್ಲಿ ಬಂದ್ಬಿಡ್ತೀರಾ, ಥ್ರೋ ಬೌಲಿಂಗ್ ಆಗೋಗುತ್ತೆ, ಬ್ಯಾಟಿಂಗ್ ಆಡಿ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಅಂತ. ಸೊ ಇದೆಲ್ಲ ಆದಮೇಲೆ ಬೆಂಗಳೂರಲ್ಲಿ ಸ್ಪ್ರೆಡ್ ಆಯಿತು. ಮಲ್ಲೇಶ್ವರಮಲ್ಲಿ MES ಕಾಲೇಜ್ ಗ್ರೌಂಡು, 18th ಕ್ರಾಸು. ಬಟ್ ಇದರಲ್ಲೆಲ್ಲ ಮಜಾ ಅಂದರೆ ಒಂದು ಟೂರ್ನಮೆಂಟ್ ಮೈಸೂರಿಗೆ ಹೋದ್ವಿ ನಾವು, ಮಹಾರಾಣಿ ಕಾಲೇಜ್ ಗ್ರೌಂಡಲ್ಲಿ ಟೂರ್ನಮೆಂಟು. ನಾನು, ವಿಜಯ್ ಭರದ್ವಾಜು, ಶ್ರೀನಿವಾಸ ಮೂರ್ತಿ ಎಲ್ಲ ಒಂದು ತಂಡ ಮಾಡ್ಕೊಂಡು ಇಲ್ಲಿಂದ ಹೋದ್ವಿ. ಟೂರ್ನಮೆಂಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದು 6, 7, 8, 9 ಆ ಥರ. ಅಂದರೆ 6,789 ರೂಪಾಯಿ. ಇದು ಶನಿವಾರ ಭಾನುವಾರ ನಡೆದಿದ್ದು. ಟೂರ್ನಮೆಂಟ್ ಗೆದ್ವಿ. ಬಟ್ ನಾವು ಖರ್ಚು ಮಾಡಿದ್ದು ಸುಮಾರು ಒಂದು 15,000 ರೂಪಾಯಿ. ಅಂದರೆ ಇದು ಬಹುಶಃ 1990 ರೇಂಜಲ್ಲಿ. ಇಲ್ಲಿ ಪಕ್ಕದಲ್ಲೇ ಉಳ್ಳಾಳಿದೆ, ಅಲ್ಲೊಂದು ಸೈಟ್ ಸಿಕ್ಬಿಡೋದು. ನಿಜವಾಗ್ಲು ನಮಗೆ ಅವಾಗೆಲ್ಲ ಒಂದು 15 ರೂಪಾಯಿ ಸ್ಕ್ವೇರ್ ಫೀಟ್, 16 ರೂಪಾಯಿ ಆ ಥರ ಇತ್ತು. ನಮ್ಗೆ ಅದೆಲ್ಲ ಯೋಚನೆ ಇಲ್ಲ. ಅದರಲ್ಲೂ ಮಜಾ ಏನು ಅಂದರೆ ಇಲ್ಲಿಂದ ಎಲ್ಲ ಹೊರಟ್ವಿ ನಾವು ಒಂದು 12 ಜನ. ಸೊ ಇಳಿದಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಒಂದು ಜಾಗದಲ್ಲಿ ಉಳ್ಕೊಂಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ಜಾಗಕ್ಕೆ ಹೋದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಆಡಿ ಅದ್ರ ನಂತರ 1 ಅವರಲ್ಲಿ ಮ್ಯಾಚ್ ಇತ್ತು. ಊಟ ಚೆನ್ನಾಗಿತ್ತು ಅಂತ ಪಾಪ ನಮ್ಮ ಜಾನಿ 3-4 ವಾಶ್ ಬೇಸಿನು ಸ್ಟಮಕ್ ಅಪ್ಸೆಟ್ ಆಗಿ. ಅದಾದ್ಮೇಲೆ 16 ಓವರ್ ಮ್ಯಾಚು, ಬಿಸಿಲು ಹೊಡಿತಾ ಇದೆ, 40-42 ಒಬ್ಬನೇ ಹೊಡೆದ. ಅಂದರೆ ಇಂಡಿವಿಜುವಲ್ 40 ಹೊಡಿಯೋದು ಆ ಕಾಲದಲ್ಲಿ 4,000 ರನ್ ಹೊಡಿಯೋ ಥರ. ಅದಾದ್ಮೇಲೆ ಬಂದು ಮಲಗಿದವ್ರು ಇಲ್ಲಿ ಹುಡುಕ್ತಾ ಇದೀವಿ ಎಲ್ಲೋ ಅಂತ ಸಬ್ಸ್ಟಿಟ್ಯೂಟ್ ಫೀಲ್ಡ್ರ್ ಹುಡುಕ್ತಿದ್ವಿ. ಸೊ ಟೂರ್ನಮೆಂಟ್ ಆದ ನಂತರ ಇವಾಗ ನಮ್ಮ ಸೈಕಲ್ ಅಗರಬತ್ತಿ ಕಂಪ್ನಿ ಇದೆಯಲ್ಲ, ಅವರ CEO ಆಗಿ ಸುರೇಶ್ ಅಂತ, ಅವರು ಫೈನಲ್ಸ್ ಅಂಪೈರಿಂಗ್ ಮಾಡಿದ್ದು. ನಿನ್ನೆ ಇನ್ಫ್ಯಾಕ್ಟ್ ನಾವು ಚಿನ್ನಸ್ವಾಮಿಲಿದ್ದಾಗ ಮ್ಯಾಚ್ಗೆ ಹೋದಾಗಲ್ಲಿ ನಾನು ಜಾನಿ ನಿಂತಾಗ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದೇ ವಿಷಯ ಬಂತು. ಅಣ್ಣ ನಾನೇ ಆ ಫೈನಲ್ಸ್ ಮಾಡಿದ್ದು ನಿಮ್ಮದು ಅಂದರು. ಹೌದೇನಪ್ಪ, 11,000 ರೂಪಾಯಿ ಕ್ಯಾಶ್ ಪ್ರೈಸ್ ಅಲ್ವಾ ಅಂದೆ. 6,789 ರೂಪಾಯಿ ಅಷ್ಟೇ. ನಾವು ಖರ್ಚು ಮಾಡಿದ್ದು 10,000, 11,000 ರೂಪಾಯಿ ಖರ್ಚು ಮಾಡಿದ್ವಿ. ಬ್ಯಾಲೆನ್ಸ್ ಶೀಟ್ ಕಡೆಗೆ ನೋಡಿದಾಗ ಏರ್ಪೇರ್ ಆಗಿದ್ದು. ಬಟ್ ಖುಷಿ ಏನು ಅಂದರೆ 2 ಜನ ಮೆಮರೀಸ್. ಅಂದರೆ ಇದೆಲ್ಲ ಏನಕ್ಕೆ ಬರುತ್ತೆ? ತುಮಕೂರಲ್ಲಿ ಹೋಗಿ ಒಂದು ಟೂರ್ನಮೆಂಟ್ ಆಡಿದ್ವಿ. 7,500 ರೂಪಾಯಿ ಚೆಕ್ಕು ನಾವು ಗೆದ್ದ ಮೇಲೆ ಕೊಟ್ಟರು. ಆ ಚೆಕ್ ತೊಗೊಂಡು ನಮ್ಮ ಕ್ಯಾಪ್ಟನ್ ಬರ್ತಾ ಇದ್ದಾನೆ, ಒಂದು ಆಟೋಲ್ಲಿ ಬಂದು ಅವನನ್ನು ಚಾಕು ತೋರಿಸಿ ಎತ್ತಾಕೊಂಡು ಹೋಗ್ಬಿಟ್ರು ಆ ಸೋತಿ ಟೀಮು.
ಕಾಸು ಕೊಡು, ನೀವು ಗೆದ್ಬಿಟ್ಟಿದ್ದೀರಾ ಮೋಸ್ಟಲ್ಲಿ 50% ನಮಗೆ ಅಂತ. ಅಂದರೆ ಅವಾಗ ಆಟ ಅನ್ನೋದು ಯಾವ ಥರ ಇತ್ತು ಅಂದರೆ ಬರೀ ಗೆಲುವು ಸೋಲು ಮಾತ್ರ ಅಲ್ಲ, ಕೆಲವು ತಂಡಗಳು ರೌಡಿಯಿಸಮ್ ಕೂಡ. ದಾವಣಗೆರೆಗೆ ಹೋಗ್ತಿದ್ವಿ, ಸಾಗರಕ್ಕೆ ಹೋಗ್ತಿದ್ವಿ, ಸಪೋರ್ಟ್ ಇತ್ತು. ಮನೇಲಿ ಹೇಳ್ದೆ ಓಡ್ತಿದ್ವಿ. ಸಪೋರ್ಟ್ ಏನು, ಯಾರೋ ಒಬ್ಬ ಪಾರ್ಟಿ ಹೇಳೋನು ಕಾಸಿರೋನು ಬಾಗರು ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ನನಗೆ ಯಾವ್ದಾರ ಒಂದು ಮ್ಯಾಚ್ 11 ಆಡಿಸು ಅಂತ. ಅವನು ಸುಮ್ಮನೆ ಉಪ್ಪಿನಕಾಯಿ ಥರ ಸೈಡಲ್ಲಿ ಇಟ್ಕೊಂಡು ಕೋಸಂಬರಿ ಎಲೆ ಹಾಕ್ತಾರಲ್ಲ, ಆ ಥರ ಒಂದು ಮ್ಯಾಚ್ ಆಡಿಸ್ಬಿಟ್ಟು ಅವ್ನು ಆಚೆ ಇಡ್ತಿದ್ವಿ. ಕಡಪ ಹೋಗಿದ್ವಿ ಒಂದು ಟೂರ್ನಮೆಂಟ್ಗೆ, ವಾಪಸ್ ಬರ್ತಾ ಗಾಡಿ ಸಿಗಲಿಲ್ಲ. ಒಂದು ಓಪನ್ ಲಾರಿ ಖಾಲಿಯಾಗಿತ್ತು, ಅದರಲ್ಲಿ 12 ಜನ ಹತ್ತು ಕೂತ್ಕೊಂಡು ಕಡಪದಿಂದ ಬೆಂಗಳೂರಿಗೆ ಬಂದಿದ್ದೀವಿ ರಾತ್ರಿ. ಇವತ್ತಿಗೂ ಬಹುಶಃ ನಮ್ಮ ತಂದೆ ಇಲ್ಲ, ಅವ್ರಿಗೆ ಏನಾದ್ರು ಗೊತ್ತಿದ್ದಿದ್ರೆ ಹೇಳಿರೋರು, ಒಂದು ಸ್ಕೂಲು ಕಾಲೇಜ್ಗೆ ಹೋಗಿ ಹೋದ್ರು ಅಂದರೆ ಈ ಥರ ಗಾಡಿಗಳು ಹತ್ಕೊಂಡು ಊರೂರು ಹೋಗಿ ಟೆನಿಸ್ ಬಾಲ್ ಕ್ರಿಕೆಟ್ ಆಡ್ತಾ ಇದ್ದೀರಾ ಅಂತ. ಅಂದರೆ ಆ ಮಜಾ ಅನ್ನೋದು ಒಂದು ಕಡೆ, ಬಟ್ ಆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಏನು ಕಲಿಸ್ತು ಅಂದರೆ, ಇವತ್ತು ನೀವು 1 ಕೋಟಿ ರೂಪಾಯಿ ಕೊಟ್ಟು 1-on-1 ಅಂತ ಒಂದು ಹುಡುಗನ ಕೋಚ್ ಮಾಡಿಸಿದ್ರೆ ಅಲ್ಲಿ ಏನು ಹೇಳ್ಕೊಡ್ತಾರೆ, ಈ ಒಂದು ಗುಂಪಲ್ಲಿ ನಾನಾ ವಿಧವಾಗಿ ಆ ಸ್ಟ್ರಗಲಲ್ಲಿ ಟ್ರಾವೆಲ್ ಮಾಡಿ ಕಲಿಯೋದಿದೆಯಲ್ಲ, ಅಲ್ಲಿಂದ ಬರೋ ಒಂದು ಕಲಿಕೆನೇ ಬೇರೆ. ಆಮೇಲೆ ಒಂಥರ ಲೈಫ್ ಲೆಸನ್ಸ್ನು ಕಲಿಸ್ಕೊಡುತ್ತೆ, ನಾಟ್ ಜಸ್ಟ್ ಓನ್ಲಿ ಆನ್ ಕ್ರಿಕೆಟ್. ಸಿಕ್ಕಾಪಟ್ಟೆ. ಅಂದರೆ ಯಾವ ರೀತಿ ನಮ್ಮ ಕೈಯಲ್ಲಿ ಕಾಸಿಲ್ಲ, ಯಾವುದೋ ಒಂದು ಡಾರ್ಮೆಟ್ರಿಲಿ ಹೋಗಿ ಮಲಗ್ತೀವಿ, ಅಕಾಮಿಡೇಷನ್ ಇಲ್ಲ, ಒಂದು ಕಾಮನ್ ಟಾಯ್ಲೆಟು, ಯಾವ ಥರ ಹೊಂದ್ಕೊತೀವಿ ಅದಕ್ಕೆ, ನಮ್ಮ ಬಟ್ಟೆ ನಾವೇ ನೋಡ್ಕೊಬೇಕಿತ್ತು, ಆ್ಯಂಡ್ ಏನು ತೊಗೊಂಡಿದ್ದೋ ಜೋಪಾನವಾಗಿ ಅದನ್ನು ವಾಪಸ್ ತರಬೇಕು. ಇದೆಲ್ಲ ಲೇಟರ್ ಸ್ಟೇಜಲ್ಲಿ ಕ್ಲಿನಿಕಲ್ಲಾಗಿ ಒಂದು ಪಾತ್ವೆ ಥರ ಮಾಡ್ಕೊಟ್ಟು ನಮ್ಮ ಮಕ್ಳು ನೀವು ಈ ಥರ ಇರ್ರಿ ಅಂತ ಬೆಳೆಸೋದು ಬೇರೆ. ಬಟ್ ನಾವು ಆ ಥರ ಅಂದರೆ ಈ ಓಪನ್ ಸೈಟಲ್ಲಿ ಮಳೆ ಇದೆಯೋ ಅದಕ್ಕೆ ನೀವು ಗೊಬ್ಬರ ಹಾಕ್ತೀರಾ ಇಲ್ವೋ, ಈ ಪಾರ್ಥೇನಿಯಂ ಬೆಳ್ಕೊಳತ್ತಲ್ಲ, ಅದನ್ನ ಆ ಥರ ನಾವು ಬೆಳ್ಕೊಂಬಂದ್ವಿ. ಆ್ಯಂಡ್ ಇವತ್ತು ಹೆಮ್ಮೆ ಏನು ಅಂದರೆ, ನಾನು ಇಷ್ಟು ಹೆಸರುಗಳು ಹೇಳಿದೆ, ಅದರಲ್ಲಿ ಒಂದು ಅನಿಲ್ ಕುಂಬ್ಳೆ ಎಂಥ ಒಂದು ಮಹಾನ್ ಆಟಗಾರರಾದರು. ಅಂದರೆ ಇದೇ ಒಂದು ಹಾದಿಯಲ್ಲಿ ಮೇಲೆ ಬಂದವರು, ಭಾರತದ ನಾಯಕ, 619 ಟೆಸ್ಟ್ ಮ್ಯಾಚ್ ವಿಕೆಟು, ನಮ್ಮ ವಿಜಯ ಭರದ್ವಾಜ್ ಯಾವ ರೀತಿ ಪಿಂಗ ಅಂತೀವೋ, ಎಂಥ ಒಂದು ಆಟಗಾರ ಆದರು ಲೇಟರ್ ಸ್ಟೇಜಲ್ಲಿ. ಯಾವ ರೀತಿ ಯೋಚನೆ ಮಾಡಿ ಬರ್ತಿದ್ವಿ ಅಂದರೆ, ಇವು ನೇಮ್ ಯಾವ ಕ್ರಿಕೆಟರ್ ಆ ಒಂದು ಕಾಲದಲ್ಲಿ ಅವ್ರ ಹತ್ರ ನೀವು ಹೋಗಿ ಮಾತಾಡಿದ್ರೆ, ಅಂದರೆ ನಾನು ಮಾತಾಡ್ತಾ ಇರೋದು ಲೇಟ್ 70s, ಅರ್ಲಿ 80s, ಅರ್ಲಿ 90s ತನಕ ಎಲ್ಲರೂ ಒಂದು ಹಂತದಲ್ಲಿ ಗಲ್ಲಿ ಕ್ರಿಕೆಟು, ಟೆನ್ನಿಸ್ ಬಾಲ್ ಆಡಿದವ್ರೆ. ಯಾರು ಫಾರ್ಮಲ್ ಆಗಿ ಬಂದು ನಾವು ಒಂದು ಅಕಾಡೆಮಿಗೆ ಹೋದ್ವಿ, ಮಲ್ಲೇಶ್ವರಮಲ್ಲಿ ಅಥವಾ ಜಯನಗರ ಅಕಾಡೆಮಿಗೆ ಹೋದ್ವಿ ಅಂತ ಯಾರೂ ಹೇಳಲ್ಲ. ನನ್ನ ಕ್ರಿಕೆಟು ಲೆದರ್ ಬಾಲ್ ಅಂತ ಶುರು ಮಾಡಿದಾಗ ಯಂಗ್ ಕ್ರಿಕೆಟರ್ಸ್ ಅನ್ನೋ ಕ್ಲಬ್ಗೆ ಮೊದಲು ಮಾಧವನ್ ಪಾರ್ಕ್ಗೆ ಹೋಗಿದ್ದು. ಅದೇ ಮೊದಲು ಒಂದು ಸ್ಟ್ರಕ್ಚರ್ಡ್ ಜಾಗ, ಅಲ್ಲೂ ಕೋಚಿಂಗ್ ಅಂತಿಲ್ಲ. ಹೋಗ್ತಿದ್ವಿ, ನೆಟ್ಟು ಮ್ಯಾಟ್ ಹಾಕೋರು, ಬೌಲಿಂಗ್ ಮಾಡೋರು, ಬ್ಯಾಟಿಂಗ್ ಆಡೋರು, ನಾವು ಮಾಡ್ಕೊಂಡು ಬರ್ತಿದ್ವಿ. ಸೊ ನನಗೆ ನೀನು ಕೋಚು, ನಿನಗೆ ನಾನು ಕೋಚು, ಯಾವ ವಿಡಿಯೋ ಇಲ್ಲ, ಯಾವ ಅನಾಲಿಸಿಸ್ ಇಲ್ಲ, ಯಾವ ಸರ್ಟಿಫೈಡ್ ಕೋಚ್ ಇಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣನ ಮೊದಲ ಬಾರಿ ನೋಡಿದಾಗ ಆಹಾ ಇದೇನಪ್ಪ ಬೇರೆ ಯಾವುದೋ ಒಂದು ಲೋಕದಲ್ಲಿ ಇದೆಯಲ್ಲ ಅನ್ನೋ ಥರ. ಸೊ ಹುಡುಗರಿಗೆ ಆ ಒಂದು ಆಪರ್ಚುನಿಟಿ ಇವತ್ತಿಲ್ಲ. ಅದು ಸಿಗದೇ ಇರೋದಕ್ಕೂ ಕಾರಣ ಇದೆ, ಬಟ್ ಅದನ್ನು ಮಾಡ್ಬೋದು ಇನ್ನು. ಬಟ್ ಹೇಳಿದ್ರಲ್ಲ, ಆ ಕಮ್ಯುನಿಟಿ ಲಿವಿಂಗು, ಆ ಕಲ್ಚರು, ಅಂದರೆ ಒಬ್ಬರೊಬ್ಬರು ಹೊಂದ್ಕೊಂಡು ಹೋಗ್ಬೇಕು. ಆ ಕಾಲದಲ್ಲಿ ಸಾಕಷ್ಟು ನಮ್ಮ ಬೀದಿ ಬಗ್ಗೆ ಮಾತಾಡ್ತಿದ್ವಲ್ಲ, ತುಂಬ ಕೂಟು ಕುಟುಂಬಗಳಿತ್ತು. ಅಂದರೆ ಒಂದು ಮನೇಲಿ ಕಡಿಮೆ ಅಂದರೆ 10 ಜನ ಇರೋರು, ಯಾರೋ ಒಬ್ರು ನಿಮ್ಮನ್ನು ನೋಡ್ಕೊಳಕ್ಕೆ ಇರೋರು. ಅಂದರೆ ಯಾರೇ ಮನೆಗೆ ಬಾಗಲ್ ಬಡ್ದು ಡೈರೆಕ್ಟ್ ಆಗೋಗಿ ಆಂಟಿ ಏನಾರು ಇದೆಯಾ ಆಂಟಿ ಅಂತಿದ್ವಿ. ಅಂದರೆ ಸಲಿಗೆ, ಸಲಿಗೆ. ಇವಾಗ ಅದ್ರ ಬಗ್ಗೆ ಏನು ಹೇಳ್ತೀವಿ, ಎಟಿಕೇಟ್ ಅಂತೀವಿ. ಆಗೆಲ್ಲ ನಮಗೆ ಬಂದು ಆ ನಾಚಿಕೆ ಇರಲಿ, ಅಂದರೆ ಮರ್ಯಾದೆ ಅನ್ನೋದಿತ್ತು, ದೊಡ್ಡವರು ನೋಡಿ ಮರ್ಯಾದೆ ಕೊಡಬೇಕು ಅಂತ. ಬಟ್ ಮಾನ ಮರ್ಯಾದೆ ಇತ್ತು, ಅವೆಲ್ಲ ಇಲ್ಲವೇ ಇಲ್ಲ. ಹೊಟ್ಟೆ ಹಶು, ಯಾರ್ದೋ ಮನೆ ಬಾಗಿಲಲ್ಲಿ ಕೂತಿದ್ದೀವಿ, ಅವ್ರು ಬರೋರೇ ಏನೋ ತಿಂಡಿ ಇದೆ ತಿಂತೀರೇನೋ ಅಂದರೆ ಈ 2 ಯೋಚನೆ ಇರ್ತಿರಲ್ಲ, ಕುಡಿ ಆಂಟಿ ಅಂತ ಕೂತ್ಕೊಂಡು ಕೈ ತೊಳ್ಕೊಂಡು ತಿನ್ಬಿಟ್ಟು ಬಂದ್ಬಿಡ್ತಿದ್ವಿ. ಬಟ್ ಈಗ ಹೇಳಿದ್ನಲ್ಲ, ಒಬ್ಬರನ್ನ ಮನೆಗೆ ನಾವು ಕರಿಬೇಕು ಅಂದರೆ 15 ದಿವಸ ಪ್ಲ್ಯಾನಿಂಗ್ ಮಾಡಬೇಕು. ಏನಪ್ಪ ಹೈಟಿಗೆ ಬರ್ತೀರಾ, ಅವ್ರು ಬೇರೆ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ನಾವು ಸಂಜೆ ಇದೆಲ್ಲ ತಿನ್ನಲ್ಲ, ನಾವು ಪ್ರೋಟೀನ್ ಡಯಟಲ್ಲಿ ಇದ್ದೀವಿ, ಕಾಬ್ಸ್ ತೊಗೊಳ್ಳಲ್ಲ. ಇದೆಲ್ಲ ಮಾಡಿದ್ರು 30ನೇ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕು, 40ನೇ ವಯಸ್ಸಲ್ಲಿ ಸ್ಟೆಂಟ್ ಹಾಕ್ಕೊಳ್ಳೋದು, ಇದೆಲ್ಲ ಬೆಳೀತಾ ಇರೋದೇನಕ್ಕೆ ಅಂದರೆ ಈ ವಾತಾವರಣ, ಬೆಂಗಳೂರು, ಈ ಓಪನ್ ಸ್ಪೇಸ್ ಅಂತ ಮಾತಾಡ್ತೀವಿ, ಇದನ್ನು ಉಪಯೋಗ ಪಡಿಸ್ಕೊಳ್ಳೋ ಕೂಡ ಜನದ ಹತ್ರ ಇವಾಗೆಲ್ಲ ಮಾತಾಡೋದೇನು ಅಂದರೆ ಈ ಕಾರ್ಪೊರೇಟ್ ಕಲ್ಚರ್ ಅಂತ ಬಂದಿದೆ. ಎಲ್ಲರೂ ಗಡಿಯಾರದ ಕಡೆ ತೋರಿಸ್ತಾರೆ. ಇವಾಗ ಶಶಾಂಕ್ ಹುಟ್ಟಿದ್ದು ಯಾವಾಗ, 1996. 96ರಲ್ಲಿ ಶಶಾಂಕ್ ಹುಟ್ಟಿದಾಗ ನಾನೊಂದು ರಂಜಿ ಟ್ರಾಫಿ ಫೈನಲ್ಸ್ ಆಡ್ತಾ ಇದ್ದೆ. ಅಂದರೆ ನಿನಗೆ ನನ್ನ ಮಗನ ವಯಸ್ಸು, ನನ್ನ ಮಗನ ಥರನೇ ನೀನು ಹುಟ್ಟಿದಾಗಲೂ ಆ ಗಡಿಯಾರ ತೋರಿಸ್ತಿದ್ದು 24 ಗಂಟೆ 1 ಗಂಟೆಗಳಿಗೆ 60 ಸೆಕೆಂಡ್ ಇದ್ದಿದ್ದು. 40 ನಿಮಿಷ. 1980ರಲ್ಲೂ ಅದೇ ಇದ್ದಿದ್ದು, 2026ರಲ್ಲೂ ಅದೇ ಇರೋದು. ಬಟ್ ಮಾತು ಪದ ಬಳಕೆ ಯಾವ ಥರ ಆಗಿದೆ, ಟೈಮ್. ಅಂದರೆ ಈಗಿನ ಕಾಲದ ನಿಮ್ಮ ಥರ ಯುವಕರು ಈ ಕಾರ್ಪೊರೇಟಲ್ಲಿ ಇರೋರೆಲ್ಲ ಏನು ಅಂದರೆ ಈ ಬಾಕ್ಸ್ ಕ್ರಿಕೆಟು, ಆಮೇಲೆ ಪ್ಲೇಯೋ ಆ್ಯಪ್ ಯೂಸ್ ಮಾಡಿ
ಹೋಗಿ ಬ್ಯಾಡ್ಮಿಂಟನ್ ಆಡೋದು, ಈಗ ಹೊಸದಾಗಿ ಪಿಕಲ್ ಬಾಲ್. ಅಂದರೆ ವಾರಕ್ಕೊಂದ್ಸಲಿ ವ್ಯಾಯಾಮ ಕಸರತ್ತು ಅನ್ನೋದು ಒಂದು ಕಂಟಿನ್ಯೂಟಿ ಇಲ್ಲ ಅದರಲ್ಲಿ. ನಮಗಾಗ ಗರಡಿ ಮನೆ ಇತ್ತು, ಕೆಲವರು ನಮ್ಮ ರೋಡಲ್ಲೇ ಅಲ್ಲೆಲ್ಲ ಹೋಗಿ ಟ್ರೈನ್ ಮಾಡಿ ಆ ವೈಟ್ಸ್ ಎಲ್ಲ ಎತ್ತೋರು. ಬಟ್ ನಮಗೇನು ವ್ಯಾಯಾಮ ಅಂದರೆ ಆ ಸ್ಟಂಪು ನೋಡಿ, ಆ ಸ್ಟಂಪ್ ಸರಿ ಕೂತ್ಕೊಳ್ದೇ ಇದ್ರೆ, ಇನ್ಫ್ಯಾಕ್ಟ್ ಆ ರೋಡಲ್ಲಿ ಆಡೋವಾಗ ಆ ಸ್ಟಂಪ್ ಕೂತ್ಕೊಳ್ತಿರ್ಲಿಲ್ಲ. ಹಳೆ ಕಾಲದಲ್ಲಿ ಓವಲ್ಟೀನ್ ಬರೋದು ನೋಡಿ, ಆ ಕಾಲದಲ್ಲಿ ಎಷ್ಟು ಉಪಯೋಗಿಸೋರು ತಲೆ. 3 ಓವಲ್ಟೀನ್ ಖಾಲಿ ಡಬ್ಬ ತಂದಿಟ್ಟು ಅದ್ರಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಅದನ್ನ ಇಡೋರು, ಅದೇ ಸ್ಟಂಪು. ಇಲ್ಲ ಅಂದ್ರೆ ಕಲ್ಲಿರೋದಲ್ಲ, ಆ ಕಲ್ಲು ಇಡೋದು, ಆ ಕರೆಂಟ್ ಸ್ಟಂಪಿಂಗ್ ಇರೋದು. ಅವಾಗ ಏನು ಮಜಾ ಇರೋದು ಅಂದರೆ ಕಲ್ಲು ಕಾಲಿಟ್ಬಿಟ್ಟು ಆ ಬಾಲ್ ಹಿಡಿಬೇಕು, ಆ ಬಾಲ್ ಹಿಡಿದ್ರೆ ಕರೆಂಟ್ ಪಾಸ್ ಆಗಿ ಔಟ್ ಆಗೋ ಥರ ಅಂತ. ಬೇಸ್ ಬಾಲ್ ಥರ. ಬೇಸ್ ಬಾಲಲ್ಲಿ ನೀವು ಬೇಸ್ ಅಂದ್ಬಿಟ್ಟು ಯಾವಾಗ ಬಾಲ್ ಹಿಡಿತೀರೋ ಅದ್ರ ಮಜಾ ಏನು ಅಂದರೆ ಬಾಲ್ ಹಿಡಿದ್ಬಿಟ್ಟು ಕಾಲು ಮಿಸ್ ಆಗ್ಬಿಡೋದು, ಇಲ್ಲಿ ನಾನು ಬನ್ನ ಇಲ್ವಾ ಅಂತ ಗಲಾಟೆ. ಅಂದರೆ ಯಾವ್ಯಾವ ರೀತಿಲಿ ಗೇಮ್ನ ಇಂಪ್ರೊವೈಸ್ ಮಾಡಿ, ಅಂದರೆ ಇವತ್ತು ಇಂಪ್ರೊವೈಸೇಷನ್ 360 ಡಿಗ್ರಿ ಅಂತೀವಲ್ಲ, ಅದೆಲ್ಲ ನಾವು ಅವಾಗಲೇ ಕಲ್ತ್ಬಿಟ್ವಿ. ಅಂದರೆ ಈಗ ಬಂದಿದೆ ಮಾತು ರ್ಯಾಂಪ್ ಶಾಟು, ರಿವರ್ಸು ಎಲ್ಲ ಅಂತ. ಬಟ್ ಅದೆಲ್ಲ ಅವಾಗ ಮಾಡ್ಬಿಟ್ವಿ ನಾವು. ಈ ಗ್ಯಾಪ್ಸ್ ಪಿಕ್ ಮಾಡೋದು ಅಂತೀವಲ್ಲ, 3 ಜನ ನಿಂತಿರೋರು ಅವ್ರ ಮಧ್ಯೆ ಆಡಬೇಕು ಅಂದರೆ ಯಾವ ಥರ ರಿಸ್ಟ್ ಯೂಸ್ ಮಾಡೋದು ಅಥವಾ ಹಿಂಗೆ ಆಡೋದು. ಆ್ಯಂಡ್ ಇದ್ರ ಮಧ್ಯೆ ಏನು ಅಂದರೆ ಒಂದು ಪಿಚ್ಚಲ್ಲಿ ಅವ್ನು ಹಿಡಿದ್ರೆ ಔಟ್ ಬೇರೆ. ಈ ಡಿಫೆನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ಒಂದು ರಾಹುಲ್ ದ್ರಾವಿಡ್ ಆಡೋ ಡಿಫೆನ್ಸು, ತೆಂಡೂಲ್ಕರ್ ಆಡೋ ಡಿಫೆನ್ಸು, ಅದೆಲ್ಲ ಎಲ್ಲಿಂದ ಬರೋದು? ಲೇಟರ್ ಸ್ಟೇಜಲ್ಲಿ ಕೋಚಿಂಗು ಫಾರ್ಮಲ್ಲು. ಬಟ್ ಆ ಟೆನ್ನಿಸ್ ಬಾಲನ್ನು ಆಡಿ ಕೆಳಗಡೆ ನಿಲ್ಲಿಸೋದು ಅನ್ನೋದು ದೊಡ್ಡ ಕಲೆ. ಸಾಫ್ಟ್ ಹ್ಯಾಂಡ್ಸ್ ಎಲ್ಲ ಆಡೋದು, ಸಾಫ್ಟ್ ಹ್ಯಾಂಡ್ಸ್ ಬಗ್ಗೆ ಮಾತಾಡ್ತೀವಲ್ಲ, ಹೇಳಿದ್ರಲ್ಲ, ಅದೆಲ್ಲ ಇಲ್ಲಿಂದಾನೇ ಬರೋದು. ಸೊ ಇವಾಗ ಲೈಕ್ ಟು ಲೈಕ್, ಇನ್ಫ್ಯಾಕ್ಟ್ ನಾನು ವಿಜಯ್ ಜಾನಿ ಎಲ್ಲ ಕೂತು ಮಾತಾಡೋವಾಗಲ್ಲ ಹಳೆ ಕಾಲದ ಕಥೆಗಳೆಲ್ಲ ಡಿಸ್ಕಸ್ ಮಾಡೋಗಿದ್ರೆ ಅಲ್ಲಣ್ಣ ಎಷ್ಟು ಬಂದು ಕಂಪ್ಯಾರಿಸನ್ ಇದೆ ಅಂದರೆ, ಕ್ಲಿನಿಕಲಾಗಿ ನಾವು ಇವತ್ತಿನ ಯುಗಕ್ಕೆ ಎಷ್ಟು ಕಂಫರ್ಟಬಲ್ ಆಗಿ ಅದನ್ನು ನಾವು ಬಂದು ಚೇಂಜ್ ಮಾಡಿದ್ದೀವಿ. ವಾಪಸ್ ನಾವು ಅಲ್ಲಿಗೆ ಹೋಗಿ ನಾವು ಏನೇನು ಮಾಡಿದ್ವಿ ಅದನ್ನೆಲ್ಲ ಇದ್ರ ಜೊತೆಗೆ ಜೋಡಿಸಿದ್ರೆ ನಾವು ಅದನ್ನು 30-40 ವರ್ಷದ ಮುಂಚೆನೇ ಅದನ್ನೆಲ್ಲ ತಂದುಬಿಟ್ಟಿದ್ವಿ. ಬಟ್ ಇವಾಗ ಅದು ಒಂದು ಸ್ವಲ್ಪ ಪಾಲಿಷ್ಟಾಗಿ ಕಾಣಿಸ್ತಾ ಇದೆ. ಅಂದರೆ ನೀವು ಒಂದು ಒಳ್ಳೆ ಡಿಶ್ಶು ಪ್ರಿಪೇರ್ ಮಾಡ್ತಾರೆ ಮನೇಲಿ, ಅದನ್ನು ನಾವು ಹಾಗೆ ತಂದಿಟ್ಟು ಬಂದು ತಿಂತೀವಿ. ಅದೇ ಒಂದು ಸ್ಟಾರ್ ಹೋಟ್ಲಿಗೆ ಹೋದ್ರೆ ಏನು ಮಾಡ್ತಾರೆ, ಗಾರ್ನಿಷ್ ಎಲ್ಲ ಮಾಡಿ ಆ ಪ್ರೆಸೆಂಟೇಷನ್ ಅಂತಾರಲ್ಲ ಆ ಥರ. ಆಮೇಲೆ ಆವಾಗಿನ ಕಾಲದಲ್ಲಿ ನಾನು ಬರೀ ಬ್ಯಾಟಿಂಗ್ ಮಾಡ್ತೀನಿ ಇಲ್ಲ ಬರೀ ಬೌಲಿಂಗ್ ಮಾಡ್ತೀನಿ ಅನ್ನೋದು ಯಾರೂ ಇಲ್ಲ. ನೀವು ಹೇಳಿದ್ರಲ್ಲ, ನೀವು ಬೌಲಿಂಗ್ ಯಾರ ಹತ್ರನೋ ಕಲ್ತ್ರಿ, ಕೇರಮ್ ಬಾಲ್ ಎಲ್ಲ ಹಾಕೋದು ಮಾಡಿದ್ರಿ ಅಂತ. ನೀವು ಬ್ಯಾಟಿಂಗು ಮಾಡ್ತೀರಿ, ಬೌಲಿಂಗು ಫೀಲ್ಡಿಂಗು ಆ ಥರ. ಈ ಗಲ್ಲಿ ಕ್ರಿಕೆಟ್ ಆಡಿರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೀವು ದಾದಾ ಆಗಿದ್ರೆ ಮಾತ್ರ ನಿಮ್ಗೊಂದು ಮರ್ಯಾದೆ. ಇಲ್ಲ ಬೌಲಿಂಗ್ ಕಳಪೆ ಮಾಡ್ತೀನಿ, ಬರೀ ಬ್ಯಾಟಿಂಗ್ ಆಡ್ತೀನಿ ಅಂದರೆ ಬಹುಶಃ ಅವ್ನು ಸೇರಿಸ್ಕೊತಾ ಇರಲಿಲ್ಲ. ಏನು ಬರೀ ಬೌಲಿಂಗ್ ಮಾಡಲ್ಲ, ಬರೀ ಬ್ಯಾಟಿಂಗ್ ಆಡ್ತಾನೆ, ಬೇಡ ಅಂತ. ಅದಕ್ಕಾಗಿಯೇ ನೀವು ಇಂಡಿಯನ್ ಟೀಮ್ ತೊಗೊಂಡ್ರು ಬ್ಯಾಟಿಂಗ್ ಆಡೋರು ಬೌಲಿಂಗ್ ಮಾಡ್ತಿದ್ರು, ಬೌಲಿಂಗ್ ಮಾಡೋರು ಚೂರು ಬ್ಯಾಟಿಂಗ್ ಆಡ್ತಿದ್ರು, ಈ ಥರ ಇತ್ತು. ಬಟ್ ನೀವು ಯಾವಾಗ ಸ್ಟ್ರಕ್ಚರ್ ಅಂತ ತೊಗೊಂಬಂದ್ರೋ, ನೀವು ಒಂದೇ ಡಿಪಾರ್ಟ್ಮೆಂಟಲ್ಲಿ ನೀವು ಜಾಸ್ತಿ ನೀವು ಶ್ರಮ ವಹಿಸಿ ಕೆಲಸ ಕೊಟ್ಟು ಮಾಡಿದ್ಮೇಲೆ ಇನ್ನೊಂದು ಕಡೆ ನೋಡೋದಕ್ಕೆ ನಿಮಗೆ ಟೈಮೂ ಇಲ್ಲ, ಆಮೇಲೆ ಅದು ಬೇಕು ಆಗಿಲ್ಲ ಅಂತಾರೆ. ಎಕ್ಸಾಕ್ಟ್ಲಿ, ಸ್ಕಿಲ್ ಸೆಟ್ ಅಂತ ಮಾತಾಡ್ತಾರೆ ಇವತ್ತು. ಆ ಕಾಲದಲ್ಲಿ ಮೊದಲು ಬ್ಯಾಟಿಂಗ್ ಆಡೋನು ಸ್ಟ್ರೈಟ್ ಅವೇ ಮೊದಲು ಬೌಲಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅವ್ನ ಕಡೆಯಲ್ಲೇ ಮಾಡಬೇಕಿತ್ತು. ಹೇಳಿದ್ರಲ್ಲ, ಬ್ಯಾಟಿಂಗು ಬೌಲಿಂಗು ಕೀಪಿಂಗ್ ಫೀಲ್ಡಿಂಗ್ ಎಲ್ಲ ಮಾಡಬೇಕಿತ್ತು. ಅಂದರೆ ಇವತ್ತು ಆಲ್ರೌಂಡರ್ ಅಂದರೆ ಸ್ಪಿನ್ನರು ಬ್ಯಾಟರು ಫಾಸ್ಟ್ ಬೌಲರ್ ಆ ಥರ. ಆಗ ಆಲ್ರೌಂಡರ್ ಅಂದರೆ ಎಲ್ಲ ಥರ ವಿಕೆಟ್ ಕೀಪಿಂಗ್ ಮಾಡಬೇಕು, ಆಚೆ ಕಡೆ ಫೀಲ್ಡಿಂಗ್ ಮಾಡಬೇಕು, ಬ್ಯಾಟಿಂಗು ಬೌಲಿಂಗು, ಬೇಕಿದ್ರೆ ನೀನೇ ಅಡಪುಗಳನ್ನೆಲ್ಲ ತಂದಿಡಬೇಕು, ಎಲ್ಲ ಮಾಡಬೇಕಂದ್ರೆ ಮಾಲಿ ಕೆಲಸ, ಮಾರ್ಕರ್ ಕೆಲಸ, ಆಟ ಎಲ್ಲ. ಅಂದರೆ ಆಲ್ ಇನ್ ಒನ್ ಪ್ಯಾಕೇಜು. ಹಳೆ ಕಾಲದಲ್ಲಿ 2 in 1 3 in 1 ಎಲ್ಲ ಬರೋದಲ್ಲ, ಕ್ಯಾಸೆಟ್ ಪ್ಲೇಯರು, ರೇಡಿಯೋ, ಕ್ಯಾಸೆಟ್ ಪ್ಲೇಯರು, CD ಎಲ್ಲ ಬೆಳವಣಿಗೆ ಆದಂಗೆ. ಆ್ಯಂಡ್ ಭಾಳ ಒಳ್ಳೆ ಪಾಯಿಂಟ್ ಮಾಡಿದ್ರಿ. 2011 ನಾವು ವರ್ಲ್ಡ್ ಕಪ್ ಗೆದ್ದಾಗ ಏನಕ್ಕೆ ಗೆದ್ವಿ ಅನ್ನೋದಕ್ಕೆ ಮೂಲ ಕಾರಣ ಆವಾಗ ಈ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲ, ಬ್ಯಾಟಿಂಗ್ ಆಡೋನು, ಬೌಲಿಂಗ್ ಮಾಡೋನು, ಆ ಬೌಲರ್ಗಳು ಲಾಸ್ಟಲ್ಲಿ ಬಂದು ಸ್ವಲ್ಪ ಬ್ಯಾಟಿಂಗ್ ಆಡೋರು, ಅವ್ರುಗಳೆಲ್ಲ ಹಿನ್ನೆಲೆ ನೀವು ನೋಡಿದ್ರೆ ಈ ಥರ ಬೆಳೆದಿರ್ತಾರೆ. ತುಂಬ ಒಂದು ಸ್ಟ್ರಕ್ಚರಿಂದ ಬರದೆ ಎಲ್ಲದರಲ್ಲೂ ಕೈ ಇಟ್ಟು. ಅಂದರೆ ಇವತ್ತು ಆ ಪಾರ್ಲೆನ್ಸಲ್ಲಿ ಮಾತಾಡಿದ್ರೆ ಏನು ಹೇಳ್ತಾರೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರೆ. ಅದಕ್ಕೆ ಏನು ಮಾಡ್ತಾರೆ, ನಿಮಗೆ ಬುಫೆ ಥರ ಆಗ್ಬಿಟ್ಟಿದೆ ಇವಾಗ. T20 ಕ್ರಿಕೆಟು, 50 ಓವರ್ ಕ್ರಿಕೆಟು, ಟೆಸ್ಟ್ ಮ್ಯಾಚ್ ಕ್ರಿಕೆಟು. ಕೆಂಪು ಬಾಲೇ ನನಗೆ ಬೇಡಪ್ಪ, ನೆಕ್ಸ್ಟು ಬಿಳಿ ಬಾಲ್ ಬಂತ. ಬಿಳಿ ಬಾಲಲ್ಲೂ ನನಗೆ ODI ಬೇಡ, 20 ಓವರ್ ಸಾಕು. 20 ಓವರಲ್ಲೂ ನಾನು ಓಪನಿಂಗ್ ಬ್ಯಾಟಿಂಗ್ ಮಾತ್ರ ಆಡೋದು, ಪವರ್ ಪ್ಲೇಯಲ್ಲಿ ಮಾತ್ರ 4 6 ಹೊಡಿತೀನಿ. ನನ್ನ ಸ್ಟ್ರೈಕ್ ರೇಟ್ 230 ಇತ್ತು ಅಂದರೆ ನಾನು 26 ಕೋಟಿಗೆ ನಾನು ತೊಗೊತಾರೆ ಸಾಕು ನಾನು ಥರ ಅಂತ. ಅವಾಗ ಕೋಟಿನೂ ಇರಲಿಲ್ಲ, ಯಾವೊಂದು ಅಪೇಕ್ಷೆ ನಿರೀಕ್ಷೆ ಏನೂ ಇರಲಿಲ್ಲ. ಬಂದ್ವಾ ಆಡಿದ್ವಾ, ಖುಷಿ ಕೊಡ್ತಿತ್ತು. ಆ ಖುಷಿ ಜೊತೆಗೆ ಸಂಗಾತ ಬೆಳೆದ್ವಿ. ಇವಾಗ ಮಾತಾಡ್ತೀವಲ್ಲ, ಕ್ಯಾರೆಕ್ಟರಿಸ್ಟಿಕ್ ಬರುತ್ತೆ ಒಬ್ಬೊಂದು, ಆ ಒಂದು ಟೆಂಪರ್ಮೆಂಟ್ ನೋಡ್ತೀವಿ ಅಂತ. ಜಗಳ ಆಡಿ ಸೋತ ಮೇಲೆ ವಾಪಸ್ ಬಂದು ತಿರುಗಿ ನಿನ್ನ ಮುಖಾನೇ ನಾನು ನೋಡ್ತೀನಿ ಅಂದಾಗ ಯಾವ ರೀತಿ ನಿನ್ನ ಫೇಸ್ ಮಾಡ್ತೀನಿ, ಯಾವ ಬಿಸ್ನೆಸ್ ಸ್ಕೂಲಲ್ಲೂ ಇದನ್ನು ಹೇಳ್ಕೊಡಲ್ಲ. ಹಾಗೆ ನಾವು ಸ್ವತಃ ಕಲ್ತ್ವಿ. 4 ಕಾಸು ಅದಕ್ಕೆ ನಾವು ಖರ್ಚು ಮಾಡಿದ್ವಾ? ಇಲ್ಲ.
ಆ್ಯಂಡ್ ಹೆಮ್ಮೆಯಿಂದ ಹೇಳ್ಕೊಬೇಕೇನು ಅಂದರೆ ಆ ರಸ್ತೆಯಲ್ಲಿ ನಾವು ಇದ್ದಂಥ ಅಷ್ಟು ಸ್ನೇಹಿತರು ಸುಮಾರು ಜನ ಇವತ್ತಿನ ನಾವು ಟಚ್ಚಲ್ಲಿದ್ದೀವಿ. ಎಲ್ಲರೂ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ಸಾಕಷ್ಟು ಬೆಳೆದಿದ್ದಾರೆ. ಅಂದರೆ ಕ್ಲಬ್ ಕ್ರಿಕೆಟು ಸುಮಾರು ಒಂದು 8 ಜನ ಆಡಿದ್ರು. ಅನಿಲ್ ಕುಂಬ್ಳೆ ಇಂಡಿಯಾಗೆ ಆಡಿದ್ರು, ನಾನು ರಂಜಿ ಟ್ರಾಫಿ ದುಲೀಪ್ ಟ್ರಾಫಿ ತನಕ ಆಡಿದೆ, ನನ್ನ ತಮ್ಮ ಬಂದು ರಂಜಿ ಟ್ರಾಫಿ ಆಡ್ದ. ಅದರ ನಂತರ ಸುಮಾರು ಜನ ಬಂದು ಯಂಗ್ ಕ್ರಿಕೆಟರ್ಸು ಬೇರೆ ಬೇರೆ ಕ್ಲಬ್ಗೆ ಆಡಿದ್ವು. ಇದ್ರ ಜೊತೆಗೆ ಏನು ಅಂದರೆ ಇದನ್ನ ನೋಡಿ ನಮ್ಮ ಕೆಲವು ಸ್ಕೂಲ್ ಫ್ರೆಂಡ್ಸು ಸ್ನೇಹಿತರಲ್ಲ ಅವ್ರು ಕೇಳೋರು, ಗುರು ಬಂದು ಆಡ್ಬೋದಾ ನಾವು ಅಂತ. ಆ್ಯಂಡು ತಿಂಗಳಿಗೆ ಒಂದ್ಸಲಿ ಏನಾಗೋದು 40-50 ಜನ ಸೇರ್ತಿದ್ವಿ. ಅಂದರೆ ಅನಿಲ್ ಫ್ರೆಂಡ್ಸ್ ಒಂದು 4 ಜನ, ನನ್ನ ಫ್ರೆಂಡ್ಸ್ ಒಂದು 3-4 ಜನ. ಸೊ ಆ ರೀತಿ ಆ ಒಂದು ಗುಂಪೇ ದೊಡ್ಡದಾಗಿ ಬೆಳೀತು. ಅಲ್ಲೇ ನಿಮಗೆ ಕನೆಕ್ಷನ್ಸ್, ಇವಾಗ ಏನು ಲಿಂಕ್ಡ್ ಇನ್ನೊಂದು ಮತ್ತೊಂದು ಮಾತಾಡ್ತೀವಿ, ನೆಟ್ವರ್ಕಿಂಗ್ ಅಂತೀವಲ್ಲ, ಅದು ಹಾಗೇ ನಡೀತು. ಈಗ ಇನ್ಫ್ಯಾಕ್ಟ್ ನನ್ನ ಸ್ನೇಹಿತ ಒಬ್ಬ ಡೆಲ್ಲಿಲಿದ್ದಾನೆ, ಅಂದರೆ ಗುಡ್ಗಾಂವಲ್ಲಿ. ಸುಮಾರು 35 ವರ್ಷ ಆಯಿತು ಸೆಟ್ಲ್ ಆಗಿ. ಗುರು ಬರಲಾ ಈ ಭಾನುವಾರ ನಾನು ಅಂತ. ಅಂದರೆ ಅವ್ರುಗಳು ಇವತ್ತು ಗ್ಯಾಪ್ಸ್ಕೊತಾರೆ. ಆ ಕಾಲ ಅವ್ರಗಳ ಜೊತೆಗೆಲ್ಲ ಬಂದು ಕ್ರಿಕೆಟ್ ಆಡಿದೆ, ಹೆಮ್ಮೆಯಿಂದ ಹೇಳ್ಕೊತಾರೆ, ನೋಡಪ್ಪ ನಾನು ಆ ರೋಡಲ್ಲಿ ಹೋಗಿ ಟೆನ್ನಿಸ್ ಬಾಲ್ ಆಡ್ತಿದ್ದೆ, ಅನಿಲ್ ಕುಂಬ್ಳೆ ಇದ್ದ, ಅಲ್ಲಿ ಕುಂಬಿ ಇದ್ದ, ಇವರೆಲ್ಲ ಇದ್ರು ಅನ್ನೋ ಥರ ಅಂತ. ಆಡದೇ ಇದ್ದರೂ ಜೊತೆಗಿದ್ದು ಕಲಿತು. ಆ್ಯಂಡ್ ಅವನು ಈಸ್ ಅನ್ ಆಂಟ್ರಪ್ರನರ್. ಇವತ್ತು ಒಂದು ಜಗತ್ತಲ್ಲಿ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ನ ರೆಕ್ರೂಟ್ ಮಾಡ್ತಾರೆ. ಅವ್ನು ಹೇಳೋದೇನು ಅಂದರೆ, ಆ ಕಾಲದಲ್ಲಿ ನಾನು ಆ ಟೈಮೆಲ್ಲ ಕಲ್ತಿದ್ದಿತ್ತಲ್ಲೋ, ಎಷ್ಟು ಚೆನ್ನಾಗಿ ಸ್ಪಂದಿಸಿ ಜನದ ಜೊತೆಗಿದ್ದು ಅವರ ಒಂದು ವ್ಯಕ್ತಿತ್ವನ ತಿಳ್ಕೊಂಡು ಯಾವ ರೀತಿ ಯಾರು ಬಿಹೇವ್ ಮಾಡ್ತಾರೆ. ಅಂದರೆ ಯಾವುದನ್ನು ಇವತ್ತು ಒಂದು ವೇದಿಕೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಕಲಿಬೇಕು ಅಂತೀವೋ, ಏನೂ ಇಲ್ಲದೆ ಸ್ನೇಹ ಸಂಗಾತಾನ ಬೆಳೆಸಿ ನೆಟ್ವರ್ಕಿಂಗ್ ಅಂತೀವಲ್ಲ ಅದನ್ನ ಇಟ್ಕೊಂಡು ಇವತ್ತು ಎಲ್ಲರೂ ಆ ಥರ ಬೆಳೆದು ಚೆನ್ನಾಗಿರೋದು ನೋಡಿದ್ರೆ ಎಷ್ಟು ಖುಷಿ ಕೊಡುತ್ತೆ. ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಲ್ಲ, ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಪರ್ಸನಾಲಿಟಿಲಿ ಬಂದಿದ್ದು ನಮಗೆ ಈ ಒಂದು ಗಲ್ಲಿ ಟೆನ್ನಿಸ್ ಬಾಲ್ ರಬ್ಬರ್ ಬಾಲ್ ಕ್ರಿಕೆಟಿಂದ. ನೀವು ಚೆನ್ನಾಗಿ ಹೇಳಿದ್ರಿ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಅದು ಪೂರ್ತಿ ಒಂದು ಇದೆಯಂತೆ, ಮೋರ್ ಆಫನ್ ದೆನ್ ನಾಟ್ ದೇ ಆರ್ ಬೆಟರ್ ದ್ಯಾನ್ ಮಾಸ್ಟರ್ ಆಫ್ ಒನ್ ಅಂತ. ನೀವು ಎಲ್ಲಾದ್ರಲ್ಲೂ ಒಂದು ಬೇಸ್ ಟಚ್ ಮಾಡಿದ್ದೀರಾ, ಇಲ್ಲಾಂದ್ರೆ ಚಿಕ್ಕ ವಯಸ್ಸಿಂದ ಅದನ್ನ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅಂದ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ನಿಮ್ಗಿದು ಅಯ್ಯೋ ನಂಗೆ ಏನಿದು ಹೊಸ ಪ್ರಪಂಚ ತರ ಕಾಣ್ತಾ ಇದಿಲ್ಲ, ಬರೋದೇ ಇಲ್ವಲ್ಲ ಅಂತ ಅನ್ಸೋದೇ ಇಲ್ಲ. ನಾನು ಎಲ್ಲದನ್ನೂ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅನ್ನೋರು ಒಂಥರ ಯುಟಿಲಿಟಿ ಪ್ಲೇಯರ್ ಅಂತ ಹೇಳ್ತೀವಲ್ಲ, ಅವಾಗೆಲ್ಲ ಜಾಸ್ತಿ ಯುಟಿಲಿಟಿ ಪ್ಲೇಯರ್ಸ್ಗಳಿದ್ರು. ಎಕ್ಸಾಕ್ಟ್ಲಿ. ಅಂದರೆ ಬರೀ ಆಟ ಒಂದಕ್ಕೆ ಮಾತ್ರ ನಾವು ಕೂಡಿರಲಿಲ್ಲ. ಇನ್ಫ್ಯಾಕ್ಟು ಸಾಕಷ್ಟು ಹೆಣ್ಮಕ್ಳು ಕೂಡ ಇದ್ದರು, ತಂಗೀರು ಇವರೆಲ್ಲ. ಅವ್ರುಗಳು ನೋಡಿದ್ರೆ ನೀವು ಒಂದು ಕಡೆ ಈ ಕುಂಟೆ ಬಿಲ್ಲೆ, ಈ ರಿಂಗು, ಆಮೇಲೆ ಏನೋ ಈ ರೋಪ್ ಇಟ್ಕೊಂಡು ಒಂದು ಆಡೋ ಆಟ, ಅವ್ರಗಳ ಜೊತೆಗೆ ನಾವು ಕೆಲವು ಸಲ ಆಟಗಳು ಕೂಡ ಆಡ್ತಿದ್ವಿ. ಅಂದರೆ ಆಟಕ್ಕೆ ಭೇದ ಭಾವ ಇರಲಿಲ್ಲ, ಲಿಂಗ ಇರಲಿಲ್ಲ, ಇವ್ರು ಹುಡುಗಿರು ಇದು ಆಡಬಾರ್ದು ಅನ್ನೋ ಥರ. ಅಂದರೆ ಇವತ್ತು ಹುಡುಗಿರು ಯಾವ ರೀತಿ ಬೆಳೆದಿದ್ದಾರೆ ಸ್ಪೋರ್ಟಲ್ಲಿ, ಎಸ್ಪೆಷಲಿ ಕ್ರಿಕೆಟ್ ಅಂತ ನಾವು ಮಾತಾಡೋವಾಗ ಅವ್ರುಗಳು ಕೆಲವು ಸಲ ಬಂದು ಸೇರ್ಕೊಳ್ಳೋ, ನಾವು ಬಂದು 4 ಬಾಲ್ ಹೊಡಿತೀವಿ ಅನ್ನೋ ಥರ ಅಂತ. ಅಂದರೆ ಯೂನಿವರ್ಸಲ್ ಅಲ್ಲಿ ಹೇಗೆ ಅಂದರೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸ್ತಿದ್ದು ಆ ರೋಡು ಆಟ. ಆಮೇಲೆ ಅಲ್ಲಿಂದನೇ ಬಹುಶಃ ನಿಮ್ಮ ಜನ್ರೇಷನ್ ಅವ್ರಿಗೆ ಫೇಲ್ಯೂರ್ನ ಹೆಂಗೆ ತೊಗೊಬೇಕು ಅನ್ನೋದು ಬೆಟರಾಗಿ ಆಡ್ತಾ ಇದ್ದೇನೆ ಆ ಕ್ರಿಕೆಟ್ ಎಲ್ಲ ಆಡಿದವ್ರಿಗೆ ಅಥವಾ ಸ್ಪೋರ್ಟ್ ಆಡಿದವ್ರಿಗೆ. ಎಕ್ಸಾಕ್ಟ್ಲಿ ಅಲ್ಲಿಗೆ ಬರ್ತಿದ್ದೆ. ಆ್ಯಂಡ್ ಓದು ಅಂದಾಗ ಕೂಡ ಎಷ್ಟು ಜನ ಅಲ್ಲಿ ಇದ್ದಿದ್ದು ಹುಡುಗರು, ಆ್ಯಂಡ್ ಸುಮಾರು ಜನ ಇಂಜಿನಿಯರಿಂಗ್ ಓದಿದ್ರು, ಕೆಲವರು MS ಮಾಡೋಕ್ಕೆ US ಹೋದರು, ಭಾಳ ಒಳ್ಳೆ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇದ್ದಾರೆ. ಆ್ಯಂಡ್ ಕೆಲವರು ಅವ್ರದ್ದಾದಂಥ ಒಂದು ನಿರ್ವಹಣ ಮಾಡಿಕೊಂಡ್ರು. ಆ್ಯಂಡ್ ಅವೆಲ್ಲ ಯೋಚನೆ ಮಾಡಿದಾಗ ಅಡಿಪಾಯ ಅಂತೀವಲ್ಲ, ಆ ಫೌಂಡೇಶನ್ನೇ ಬಂದು ಇದೆ. ಕುಮಾರನ್ ಸ್ಕೂಲಲ್ಲಿ ಓದೋರಿದ್ರು, ನ್ಯಾಷನಲ್ ಹೈಸ್ಕೂಲು, ಅರಬಿಂದೋ, ಈ ಕಡೆ ವಿಜಯ ಹೈಸ್ಕೂಲು, ಶಾಲೆಗಳು ಒಂದು ಕಡೆ. ಶಾಲೆಯಲ್ಲಿ ಕಲಿಯೋದೇನು ನಾವು ಓದು ಬರಹ, ಅಲ್ಲಿ ಬೆರೆಯೋವಂಥ ಮಕ್ಕಳು ಸಮಯ ಕಳೆಯೋದು ಬೇರೆ. ಬಟ್ ಎಷ್ಟು ಸಮಯ ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಕುಟುಂಬದವ್ರ ಜೊತೆಗೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಆ ಬೀದಿಲಿ ಕಳೆದ್ವಲ್ಲ, ಅದು ಎಷ್ಟೇ ಕಾಸು ಕೊಟ್ಟು ಇವತ್ತು ನಾನು ಬಂದು ಒಂದು ದಿವಸ ಅದನ್ನು ಈ ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಇವಾಗ ರಸ್ತೆಯಲ್ಲಿ ಕಾಲೇ ಇಡೋಕ್ಕಾಗಲ್ಲ. ಅಂದರೆ ಯಾವ ರೀತಿ ಮುಂಬೈ ಇದೆಯಾ ಆ ಥರ ಭೂತಾಕಾರವಾಗಿ ಎಲ್ಲ ಹಳೆ ಕಾಲದವರೆಲ್ಲ ಡಿಸ್ಪೋಸ್ ಮಾಡಿ ಬಿಲ್ಡಿಂಗ್ಗಳನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಂದರೆ ಎಲ್ಲರೂ ಸಿಕ್ಕಿದ್ರೆ ಅಥವಾ ಮೆಸೇಜಿಂಗಲ್ಲಿ ಕೇಳ್ತಾರೆ, ಆ ದಿನ ಜ್ಞಾಪಕ ಇದೆಯೇನೋ ನೀವು ಉಳೆಲ್ಲ ಎಷ್ಟು ರಗಳೆ ಮಾಡ್ತಿದ್ರಿ, ಒಳಗಡೆ ಏನು ಬಂದಾಳ ರೀ ಓದ್ತಿದ್ದಾಳೆ ನನ್ನ ಮಗಳು ಎಕ್ಸಾಮ್ ಸ್ವಲ್ಪ ಮೆತ್ತಕ್ಕೂಗ್ರೋ. ಅಂದರೆ ಒಬ್ಬರನ್ನ ನಾವು ಹರ್ಟ್ ಮಾಡಬೇಕು, ನೋಯಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಇರಲಿಲ್ಲ. ನಮಗೆಲ್ಲ ಇದ್ದಿದ್ದೇನು ಅಂದರೆ ಬಂದಿದ್ದೀವಿ, ಆ ಸಮಯ ಸಿಕ್ಕಿದೆ, ಮಜಾ. ಆ್ಯಂಡ್ ಒಂದೊಂದ್ಸಲಿ ಏನು ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲರೂ ಒಂದು ಮನೇಲಿ ಕೂತು ಸೇರಿ ಮಾತಾಡ್ತಿದ್ವಿ. ಸಡನ್ನಾಗಿ ಅವ್ರ ತಾಯಿ ಅಜ್ಜಿನ ಬಂದು ಹೇಳೋದು, ಏನರ ಒಳಗಡೆ ಕೂತಿದ್ದೀರಾ, ಆಚೆ ಬಿಸಿಲು ವೇಸ್ಟ್ ಆಗ್ತಾ ಇದೆ ಹೋಗ್ರಲ್ಲೋ ಅನ್ನೋರು. ಈಗ ಒಂದು ಮಗು ಆಚೆ ಹೋಗ್ಬೇಕು ಅಂದರೆ ಮಗು ಬೇಡಪ್ಪ ಬಿಸಿಲಿದೆ, ಕ್ರೀಮ್ ಹಾಕ್ಕೊಂಡ್ಯಾ, ಅದೆಲ್ಲ ಹಾಕ್ಕೊಂಡ್ಯಾ, ಬಟ್ಟೆ ಈ ಥರ ಹಾಕ್ಕೊಂಡೋಗು, ಶೂ ಹಾಕ್ಕೊಂಡ್ಯಾ, ಇದು ಮಾಡಿದ್ಯಾ, ಆ ಮಗು ಜೊತೆ ಸೇರಬೇಡ.
ಅವಾಗ ನಾನು ಹೇಳಿದ್ನಲ್ಲ ಕೆಳಗಡೆ ತೆಗಿರೋ ಜಾಗ ಡೌನು ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಅಂತ. ಆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಮಕ್ಕಳಿದ್ರು. ಅವ್ರು ಯಾವ ಥರದವ್ರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರನ್ನ ನಾವು ವೆಸ್ಟ್ ಇಂಡೀಸ್ ಟೀಮ್ ಅಂತಿದ್ವಿ, ಅಂದರೆ ಒಂಥರ ರಾ. ಅವ್ರ ಮೇಲೆ ನಾವು ಮ್ಯಾಚ್ ಆಡ್ತಿದ್ವಿ. ಆ್ಯಂಡ್ ಅಲ್ಲಿ ಎಂತೆಂಥ ಪ್ರತಿಭೆಗಳಿದ್ರು ಅಂತ. ಅಂದರೆ ಭೇದ ಭಾವ ಇರಲಿಲ್ಲ ನಮಗೆ. ಇವರು ಬೇರೆ ಕಡೆಯಿಂದ ಬರೋ ಜನ, ಇವರಿಗೆ ಒಂದು ಸೌಲಭ್ಯ ಇಲ್ಲ, ಹಣ ಇಲ್ಲ ಅನ್ನೋ ಥರ ಅಂತ. ಆ್ಯಂಡ್ ಆಗ ನಾವು ಜನನ್ನ ಒಂದು ಸ್ನೇಹ ಬೆಳೆಸ್ತಿದ್ದು ಅವನ ಹತ್ರ ಕಾರ್ ಇದೆ, ಬೈಕ್ ಇದೆ ಅಂತಲ್ಲ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತಾರಲ್ಲ, ಅದು ನನ್ನ ತಲೆಯಲ್ಲಿ ಇರಲೇ ಇರಲಿಲ್ಲ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮು, 24ನೇ ರಸ್ತೆ, ನಮ್ಮ ಸ್ನೇಹಿತರು, ಆ ಒಂದು ಶೇತಕ್ ರಬ್ಬರ್ ಬಾಲು, ಆ ಟೆನ್ನಿಸ್ ಬಾಲ್ ಯಾವ ಥರ ಆಗೋದು ಅಂದರೆ ಒಡೆದು ಆ ಫರ್ ಹೋದ್ಮೇಲೆ ಬೋರ್ಡ್ ಆಗೋದು. ಅದನ್ನು ಬೋಡಿ ಬಾಲ್ ಅಂತಿದ್ವಿ. ಆ ಬೋಡಿ ಬಾಲ್ ಆದಮೇಲೆ ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ವಿ? ಲಗೋರಿ, ಸೂರ್ ಚೆಂಡು. ಅಂದರೆ ಆ ಬಾಲ್ ಇಟ್ಕೊಂಡು ಎಷ್ಟು ಆಟ ನಾವು ಬಂದು ಯೂಸ್ ಮಾಡಿದ್ದೀವಿ. ಇನ್ನೊಂದು ಮೆಮೊರಿ ಇಲ್ಲಿ ಕೂತಾಗ ನೆನಪಾಗ್ತಿರೋದು ಅಂತಂದ್ರೆ, ಈ ಥರ ಓಪನ್ ಫೀಲ್ಡಲ್ಲಿ ಆಡ್ಬೇಕಾದ್ರೆ ಎಲ್ಲೋ ಬಾಲ್ ಕಳ್ದೋಗ್ಬಿಡೋದು, ಪೊದೆ ಒಳಗಡೆನೋ ಒಳಗಡೆನೋ ಹೋಗ್ಬಿಡೋದು. ಹುಡ್ಕಕ್ಕೆ ಅಂತಾನೆ ಒಬ್ಬ ಸ್ಪೆಷಲಿಸ್ಟ್ ಇರೋ, ಯಾರು ಹೋದ್ರೂ ಆಗ್ತಿರ್ಲಿಲ್ಲ. ಅವ್ನು ಹೋದ ತಕ್ಷಣ ಬಾಲ್ ಸಿಕ್ಬಿಡೋದು, ಇಲ್ಲಾಂದ್ರೆ ಹಳೆ ಬಾಲ್ ಕಳ್ದೋಗಿರೋದೆಲ್ಲ ಬೇಕಾದ್ರೆ ಇನ್ನೊಂದು 2-3 ಸಿಕ್ಬಿಡೋದು. ಈ ಥರದ್ದೆಲ್ಲ ಒಂದಿತ್ತು. ಬಟ್ ಇವಾಗ ನೀವು ಹೇಳ್ದಂಗೆ ಆ ಕೋರ್ಟ್ ಬುಕ್ ಮಾಡ್ಕೊಂಡು ಇಲ್ಲಾಂದ್ರೆ ಟರ್ಫ್ ಬುಕ್ ಮಾಡ್ಕೊಂಡು ಹೋಗಿ ಆಡಿದಾಗ ಕಳೆದೋಗೋ ಅನ್ನೋ ಪ್ರಶ್ನೆನೇ ಇಲ್ಲ. ಏನಕ್ಕೆ ಅಂದರೆ ಒಂದು ಕನ್ಫೈನ್ಡ್ ಬೌಂಡ್ರಿ ಇರುತ್ತೆ, ಅದರಿಂದ ಆಚೆ ಹೋಗಲ್ಲ ಅಂತ ಗೊತ್ತು. ಬಟ್ ಇದೆಲ್ಲ ಒಂಥರ ಒಳ್ಳೊಳ್ಳೆ ಮೇ ಬಿ ಕೋರ್ ಮೆಮೊರೀಸ್ ಏನಿದೆ ಲೈಫಲ್ಲಿ, ಅದು ಮೇ ಬಿ ಆ ಪೊದೆಯಲ್ಲಿ ಬಾಲ್ ಹುಡ್ಕೋದಾಗಿರ್ಬೋದು. ಈ ಥರ ಇವೆಂಟ್ಸ್ಗಳು ನೀವು ಮತ್ತೆ ಕಾಣಕ್ಕೆ ಸಿಗಲ್ಲ, ಅಥವಾ ಈ ಒಂದು ಟೈಮ್ಸ್ನಲ್ಲಿ ಅದನ್ನ ನೋಡಕ್ಕೆ ಸಿಗ್ತಾ ಇಲ್ಲ. ಅದನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಈ ಜನ್ರೇಷನ್ ಅಂತೀನಿ. ಖಂಡಿತ ಮಿಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಈಗ ಅವ್ರು ಇದನ್ನೆಲ್ಲ ಮಾಡಬೇಕು ಅಂದ್ರೆ ಏನು ಮಾಡ್ತಾರೆ, ಒಂದು ರೆಸಾರ್ಟ್ ಬುಕ್ ಮಾಡಿ ಟೀಮ್ ಬಾಂಡಿಂಗ್ ಅಂತ ಹೋಗ್ತಾರೆ ಜನ. ಅಲ್ಲೋಗಿ ಫ್ಯಾನ್ಸಿ ಆಟಗಳು ಆಡೋದು ಅದೆಲ್ಲ ಒಂದು ಕಡೆ ಇರಲಿ. ಬಟ್ ನಮ್ಮ ದೇಹ, ನಾವು ಬೆಳೆದಿರೋ ಒಂದು ವಾತಾವರಣ ಇವತ್ತು ಗಟ್ಟುಮುಟ್ಟಾಗಿ ಈ ಥರ ಇಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆಲ್ಲ ನಾವು ಮಳೆ ಬಿಸಿಲು ನೋಡದೆ ಆಚೆ ಕಡೆ ಎಲ್ಲ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿಂದ ಇವತ್ತು ಹೇಳ್ತೀವಲ್ಲ, ಒಂಥರ ಆರ್ಟಿಫಿಷಿಯಲ್ ಆ ಕುಕೂಂಡ್ ಅಟ್ಮಾಸ್ಫಿಯರು ಎಲ್ಲನೂ ಒಂಥರ ಸ್ಟೆರಿಲೈಸ್ ಆಗಿದೆ. ಸೊ ಆಚೆ ಇಟ್ಟ ತಕ್ಷಣ ಕಾಲು ಏನು ಮಾಡ್ತಾರೆ, ಗ್ಲಾಸ್ ರೈಸ್ ಮಾಡಪ್ಪ, ಧೂಳು ಶಬ್ದ ಒಂಥರ ನಮ್ಗೆ ಎಫೆಕ್ಟ್ ಆಗುತ್ತೆ. ಆವಾಗ ಧೂಳು ಶಬ್ದ ಖಂಡಿತ ಇಷ್ಟು ಇರಲಿಲ್ಲ. ಬಟ್ ಇವಾಗ ನಮ್ಮನ್ನು ಏನಕ್ಕೆ ಎಫೆಕ್ಟ್ ಮಾಡ್ತಾಯಿಲ್ಲ ಅದು ಅನ್ನೋದಕ್ಕೆ ಕಾರಣ ಯಾವ ರೀತಿಯ ಇಮ್ಯುನಿಟಿನ ಬಿಲ್ಡ್ ಮಾಡಿದ್ದು. ಅಂದರೆ ಇದ್ರ ಬಗ್ಗೆ ಗಂಟುಗಟ್ಟಲೆ ದಿನಗಟ್ಟಲೆ ನಾವು ಮಾತಾಡ್ಬೋದು. ಒಂದು ವಿಷಯ ಏನು ಅಂದರೆ, ಮಾಡರ್ನ್ ಡೇ ಜನ್ರೇಷನ್ ಅಂದರೆ ಆಲ್ಮೋಸ್ಟ್ ನಾನು ಹೇಳೋದು ಸ್ಟ್ರಕ್ಚರ್ಡ್ ಆಗಿ ನನ್ನ ನೆನಪಿಗೆ ಬರೋದು. ಇದ್ರ ಜೊತೆಗೆ ನಾವು ಈ ಒಂದು ಎಪಿಸೋಡನ್ನು ಮುಗಿಸ್ಕೊಬೇಕು, ಯಾಕಂದರೆ ಟೆನ್ನಿಸ್ ಬಾಲು, ಗಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ವಿ. ಬಹುಶಃ ಲೇಟ್ 80sಲ್ಲಿ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಅಕಾಡೆಮೀಸ್ ಅಂತ ಶುರು ಆಗಿದ್ದು ಬೆಂಗಳೂರಲ್ಲಿ. ಆಗ ಹುಡುಗರು ವೀಕೆಂಡ್ಸಲ್ಲಿ ಅಲ್ಲೋಗಿ ತರಬೇತಿ ತೊಗೊಂಡು ಪಳಗ್ತಿದ್ರು. ಅಲ್ಲಿ ತನಕ ನಮಗೂ ಇದು ಏನು ಅನ್ನೋದು ಗೊತ್ತಿರಲಿಲ್ಲ. ಫಾರ್ಮಲ್ಲಾಗಿ ನಾನಾಗಲಿ ಹೇಳಿದಂಥ ಇಷ್ಟು ಹೆಸರುಗಳಲ್ಲಿ ಯಾರೂ ನಾವು ಕಾಸು ಕೊಟ್ಟು ಅಕಾಡೆಮಿ ಅಂತ ಹೋಗಿ ಒಂದು ಟ್ರೈನಿಂಗ್ ತೊಗೊಂಡಿದ್ದು ಚರಿತ್ರೆನೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಇವತ್ತೊಂದು ಅಕಾಡೆಮಿಲಿ ಚೀಫ್ ಕೋಚ್ ಆಗಿದ್ದೀನಿ. ಅಲ್ಲಿ ಸುಮಾರು ಜನ ಮಕ್ಕಳು ಬರ್ತಾರೆ. ಆ ಪೇರೆಂಟ್ಸ್ ಆ್ಯಟಿಟ್ಯೂಡು, ಮೆಂಟಾಲಿಟಿ ನೋಡಿದ್ರೆ ನಗು ಬರುತ್ತೆ. ಅಂದರೆ ಜಗತ್ತು ಯಾವ ಥರ ಆಗಿದೆ, 2 ನಿಮಿಷದ ಮ್ಯಾಗಿ ನೂಡಲ್ಸ್ ಥರ 7 ವಯಸ್ಸು ಮಗುನ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಅವ್ನು ಏನಕ್ಕೆ ಇನ್ನೂ 6 ಹೊಡಿತಾ ಇಲ್ಲ, ಸೂರ್ಯವಂಶಿ ಯಾವಾಗ ಆಗ್ತಾನೆ ಅಂತಾರೆ. ಅಂದರೆ ಅವ್ರು ಅದನ್ನು ಮುರಿದು ನೀರಲ್ಲಿ ಹಾಕಿ 2 ನಿಮಿಷಕ್ಕೆ ನೂಡಲ್ಸ್ ಆಗೋ ಥರ. ಇವಾಗ ಅದೇ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ 1989 ಅಥವಾ 1990s ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರಲ್ಲ, ಅವಾಗ ಯಾರು ಪೇರೆಂಟ್ಸ್ಗಳು ಬಂದು ಇವನ್ನ ಸಚಿನ್ ತೆಂಡೂಲ್ಕರ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ? ಅವಾಗಿನ್ನ ಅದು ನೇಸೆಂಟ್ ಸ್ಟೇಜು, ಜನಕ್ಕೆ ಅಷ್ಟೊಂದು ಇನ್ನೂ ಎಕ್ಸ್ಪೋಜರ್ ಇರಲಿಲ್ಲ. ಬಟ್ TV, IPL ಯಾವಾಗ ಬಂತೋ ಬರೀ ಕ್ರಿಕೆಟ್ ಅನ್ನೋದು ಮಾತ್ರ ಅಲ್ಲ, ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡತ್ತೆ ಆಟ ಅಂತ ಯಾವಾಗ ತಿಳಿದ್ರೋ ಆಗ ಈ ಪ್ರೆಷರ್ ಪೇರೆಂಟ್ಸ್ ಸೈಡಿಂದ ಬರೋಕ್ಕೆ ಶುರುವಾಗಿತ್ತು. ಆಕ್ಷನ್ ನೋಡ್ತಾರೆ, ಕುಟ್ತಾನೆ, ಇವನು 26 ಕೋಟಿ, ಅವ್ನಿಗೆ 10 ಕೋಟಿ. ಏನು ನಾಳೆ ನನ್ನ ಮಗ ಒಂದು IPL 10 ಕೋಟಿ ಸಂಪಾದಿಸ್ಬಿಟ್ರೆ ಆರಾಮಾಗಿ ಮನೇಲಿ ಕುತ್ಕೊಬೋದಲ್ಲ, ಯಾರು ಬಂಗ್ಲಾ. ಎಕ್ಸಾಕ್ಟ್ಲಿ. ಸುಮಾರು ಜನ ಪೇರೆಂಟ್ಸ್ ಇವತ್ತು ಏನು ಮಾಡ್ತಾ ಇದ್ದಾರೆ, ಈ ಒಂದು ಫೀಲ್ಡ್ನ ಒಂದು ಸ್ಟಾಕ್ ಮಾರ್ಕೆಟ್ ಥರ ನೋಡ್ತಾ ಇದ್ದಾರೆ. ಇವತ್ತು ನಾನು ಈ ಸ್ಟಾಕ್ ತೊಗೊಂಡೆ, ನಾಳೆ ಸೇಲ್ ಮಾಡಿದ್ರೆ ನನಗೆ ಇಷ್ಟು ರಿಟರ್ನ್ ಬರೋ ಅನ್ನೋ ಥರ. ಶಶಾಂಕ್ ನಾಳೆ ಬಂದು ನನ್ನ ಮಗನ ನಾನು ಕ್ರಿಕೆಟ್ ಫೀಲ್ಡಲ್ಲಿ ಬಿಡ್ತೀನಪ್ಪ, 13 ವಯಸ್ಸು ತನಕ ಅವನು ನೋಡ್ತೀನಿ, ಅವ್ನು ಏನು ಆಡದೇ ಇದ್ರೆ ಟಕ್ ಅಂತ ನೆಕ್ಸ್ಟು ನಾನು ಬಂದು ಫುಟ್ಬಾಲ್ಗೆ ಹಾಕ್ತೀನಿ, ವಾಲಿಬಾಲ್ಗೆ ಹಾಕ್ತೀನಿ, ಎಲ್ಲಿ ಪ್ರೀಮಿಯರ್ ಲೀಗ್ ಇದೆಯೋ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಅಂತ. ಬಟ್ ಆ ಕಾಲದಲ್ಲಿ ನಮ್ಗೆ ಅವೆಲ್ಲ ಏನೂ ಇರಲಿಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ಗೊತ್ತಿರಲಿಲ್ಲ. ನಮಗೆಲ್ಲ ಗೊತ್ತಿದ್ದು ಫ್ರೀ ಟೈಮ್ ಬೇಕಿತ್ತು. ಆ ಫ್ರೀ ಟೈಮ್ ಇದ್ದಾಗಲ್ಲ ಇಳಿಬೇಕಿತ್ತು ಕಳದಲ್ಲಿ ಆಟಕ್ಕೆ ಅಂತ. ಅಂದರೆ ಮೋರ್ ಆಫ್ ಪ್ಲೇಷರ್, ಖುಷಿ ಅಷ್ಟೇ. ಇದರಿಂದ ದುಡ್ಡು ಬರುತ್ತೆ, ನಾನು ಏನೋ ಆಗ್ತೀನಿ ಇದರಿಂದ, ಅದೇನೂ ಇರಲಿಲ್ಲ. ಫಾರ್ ಫನ್ ಆಡಿದಕ್ಕೆ ಒಂಥರ ಇನ್ನೂ ಚೆನ್ನಾಗಿತ್ತು. ಅಥವಾ ಗೇಮನ್ನು
ಇನ್ನಷ್ಟು ಎಂಜಾಯ್ ಮಾಡೋಕ್ಕಾಯ್ತು. In fact- ಬಿಕಾಸ್ ಯು ಟುಕ್ ಇಟ್ ಲೈಟ್ಲಿ. ಇನ್ಫ್ಯಾಕ್ಟ್ ಇವತ್ತು ನಾವು ಕೂತು ಆ ಕಾಲದ ಬಗ್ಗೆ ಯೋಚನೆ ಮಾಡಿ ಇವಾಗ ಮಕ್ಕಳೆಲ್ಲ ಆಡೋದು ನೋಡಿದ್ರೆ, ನಾವು ಡೈಸೆಕ್ಟ್ ಮಾಡೋವಾಗ ಅನಲೈಸ್ ಮಾಡೋವಾಗ ಗೇಮ್ನ ನಮ್ಗೆ ಅದು ಯೋಚನೆಗೆ ಬರುತ್ತೆ. ನಮ್ಗೆ ಆ ಕಾಲದಲ್ಲಿ ಇವೆಲ್ಲ ಯಾರು ಟಿ ವಿ ತೋರಿಸಿ ವಿಡಿಯೋ ತೋರಿಸಿ ಹೇಳಿಲ್ಲ. ಬಟ್ ಒಬ್ರಿಗೊಬ್ಬರು ನಾವು ಮಾತಾಡ್ಕೊಂಡ್ವೆ, ನೀನು ಬಂದು ಇದನ್ನು ಮಾಡ್ತಾ ಇದೆಯಾ, ಇದನ್ನು ಮಾಡ್ಬೋದು ಅಂತ ಡಿಸ್ಕಷನಲ್ಲಿ ಇತ್ತು ಅಂತ. ಬಟ್ ಎಸ್ ಖುಷಿ ಆಗೋದೇನು ಅಂದರೆ ಯಾವುದೇ ಮನಸ್ಸಲ್ಲಿ ಒಂದು ರಿಮೋರ್ಸ್ ಇಲ್ಲ. ಅಂದರೆ ಒಂದು ಪೈಸೆಗೆ ನನಗೆ ಆ ದುಃಖ ಅನ್ನೋದು ಮನಸ್ಸಲ್ಲಿಲ್ಲ. ಅಂದರೆ ಫ್ರೀ ಆಗಿದ್ದೀನಿ ಇವತ್ತು ಈ ಜಾಗದಲ್ಲಿ ಕೂತು ಖುಷಿಯಾಗಿದ್ರ ಬಗ್ಗೆ ನಾವು ಓಪನ್ ಸ್ಪೇಸಲ್ಲಿ ಮಾತಾಡ್ತಾ ಇದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ಒಂದು ಕಾಲ, ಆ ಒಂದು 3-4 ವರ್ಷ ನಮಗೆ ಕೊಟ್ಟಂಥ ಖುಷಿ. ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನಾಳೆ ನಾನು ಕರ್ನಾಟಕ ಆಡಬೇಕು, ಇಂಡಿಯಾ ಆಡಬೇಕು, ಅದು ಮಾಡಬೇಕು ಅಂತ. ನಡೆದ ನಂತರ ನಮ್ಮ ಜೊತೆಗಿರೋರೇ ಸಾಧನೆ ಮಾಡಿದ್ರೆ, ಇನ್ಫ್ಯಾಕ್ಟ್ ಅನಿಲ್ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿದ್ರೆ ಎಷ್ಟು ನನಗೆ ಖುಷಿ ಆಗತ್ತೆ ಅಂದರೆ, ಯಾವ ರೀತಿ ಕಷ್ಟಪಟ್ಟ ಅಂದರೆ ಆಡೋದ್ರ ಜೊತೆಗೆ ಓದಿ ಒಂದು ಡಿಸ್ಟಿಂಕ್ಷನಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಬೇರೆ ತೊಗೊಂಡು ನಂತರ ವಾಪಸ್ ಬಂದು ಇಂಡಿಯಾಗೆ ಆಡಿ ಅಂದರೆ ತೋರಿಸಿದ ಒಂದು ದಾರಿ. ಇವಾಗ ನಿಮ್ಮ ಮನೇಲಿ ಯಾರು ಹೇಳ್ತಿರ್ಲಿಲ್ವಾ, ನೋಡೋ ಅನಿಲ್ ಥರ ಆಗೋ, ಅವನ ಥರ ಓದೋ, ಇಲ್ಲ ಒಂಥರ ಕಂಪ್ಯಾರಿಸನ್ ಇರ್ಲಿಲ್ವಾ? ಕ್ಯಾಶುವಲ್ ಮಾತು ಬರೋದು, ನೋಡೋ ಅವನು ಆಟ ಆಡಿದ್ರು ಪರವಾಗಿಲ್ಲ, ಎಷ್ಟು ಚೆನ್ನಾಗೋ ಓದ್ತಾನೆ ಅನ್ನೋ ಥರ ಅಂತ. ಆದರೆ ಚುಚ್ಚು ತೋರಿಸ್ತಿರ್ಲಿಲ್ಲ. ಇವತ್ತಿನ ಥರ ಆ ಕಂಪ್ಯಾರಿಸನ್ ಹೇಗೆ ಅಂದರೆ ಒಂಥರ ದೃಢವಾಗಿರುತ್ತೆ. ನೀನು ತಂಡ, ನೀನು ಈ ಥರ ಆಗದೆ ಇರೋದಿಲ್ಲ, ನೀನು ಹೋಗಿಲ್ಲ ಅಂದರೆ ಆ ಒಂದು ಕ್ರೂರತನ ಇರಲಿಲ್ಲ. ಎಸ್, ಅದು ಮೆಂಟಲಿ ನಮಗೆ ಸ್ಟ್ರೈಕ್ ಮಾಡ್ತಿರ್ಲಿಲ್ಲ. ಆ ಮಾತು ಹೇಳ್ತಿದ್ದಂಗೆ ವಾಪಸ್ ನಾವೆಲ್ಲ ಒಟ್ಟಿಗೆ ಸರ್ ಅವರಮ್ಮ ಏನು ಹೇಳ್ತಿದ್ರು, ನೋಡೋ ಅವ್ನು ಬೆಳಗ್ಗೆ ಎಷ್ಟು ಬೇಗ ಎದ್ದು ಅವ್ನು ಕೆಲಸ ಎಲ್ಲ ಮಾಡ್ಕೊತಾನೆ, ನೀನು ನೋಡು ಸೋಂಬೇರಿ, ನಿನಗೆಲ್ಲ ಕೊಡಬೇಕಾಗತ್ತೆ ನಾವು ಅಂದರೆ ಒಬ್ಬರ ಒಂದು ಸ್ಟ್ರೆಂತ್ ತೆಗೆದು ಅಲ್ಲ ಹಾಕೋದು, ಅವರ ವೀಕ್ನೆಸ್ ಈ ಕಡೆ ನಮಗೆ ಹೇಳೋದು. ಜೊತೆಗೆ ಎಲ್ಲರನ್ನು ಇಟ್ಟು ಯಾವ ಥರ ಅಂದರೆ ಈ ಮಗುನಿಗೆ ಹೇಳ್ಬಿಟ್ಟು ತೊಟ್ಲನ್ನು ತೂಗೋ ಥರ. ಸೊ ಹರ್ಟ್ ಮಾಡೋ ಇಂಟೆನ್ಷನ್ ಯಾರಿಗೂ ಇರಲಿಲ್ಲ. ಆ ಒಂದೊಂದು ತಂದೆ ತಾಯಿಗಳು, ಅವರ ಅಜ್ಜ ಅಜ್ಜಿ ಅಂದರು, ಸುಮಾರು ಜನ ಇವತ್ತು ಬಂದು ಈ ಜಗತ್ತಲ್ಲಿಲ್ಲ. ಅವ್ರನ್ನೆಲ್ಲ ನಾವು ಗ್ಯಾಪ್ಸ್ಕೊಳ್ಳದೆ ಇರೋ ದಿನಾನೇ ಇಲ್ಲ. ಅವ್ರ ಮನೇಲಿ ಕಳೆದಂಥ ಸಮಯ ಇರಲಿ. ಆ್ಯಂಡ್ ನಾವುಗಳೊಂದು ಸಾಧನೆ ಮಾಡಿ, ಅಂದರೆ ಒಂದು ಹಂತಕ್ಕೆ ಎಸ್ಪೆಷಲಿ ನಾನು ಅನಿಲ್ ಕ್ಲಬ್ ಕ್ರಿಕೆಟ್ ಶುರು ಮಾಡಿ ಜೂನಿಯರ್ ಸ್ಟೇಟಲ್ಲಿ ಆಡೋವಾಗ ಪೇಪರಲ್ಲಿ ಹೆಸರು ಬರೋದು, ಆ ನ್ಯೂಸ್ ಪೇಪರ್ ಕಟಿಂಗ್ ಬಂದಾಗ ನೋಡಬೇಕಿತ್ತು. ಅದನ್ನ ತೊಗೊಂಡು ಒಬ್ಬೊಬ್ಬರು ಪಕ್ಕದ ಮನೆಗೆ ಕೊಡೋರು, ನನ್ನ ಮಗನ ಹೆಸರು ಬಂದಿದೆ ಅಂದರೆ ಆ ಖುಷಿ. ಇವಾಗ ಅದೆಲ್ಲ ಯಾವುದೂ ಅವ್ರ ಯೋಚನೆನೇ ಇಲ್ಲ. ಯಾಕಂದರೆ ಒಂದು ದುಡ್ಡು, ಎರಡನೇದು ಮೆಟೀರಿಯಲ್, ಇದು ಎರಡೂ ಇದ್ದರೆ ನಮಗೆ ಜೀವನ ಅನ್ನೋ ಥರ ಅಂತ. ಬಟ್ ನಮಗೆ ಅದನ್ನ ನಾವು ಕಲಿಯೋಕ್ಕೂ ನಮಗೆ ಸಮಯ ಇರಲಿಲ್ಲ, ತಲೆಗೆ ಯೋಚನೆನೂ ಬರಲಿಲ್ಲ, ಜೆಲಸಿ ಅನ್ನೋದಿರಲಿಲ್ಲ. ಚೆನ್ನಾಗಿ ಮಾಡ್ದ ಖುಷಿಯಾಗಿ ಅಂದರೆ ನಾವು ಹೆಮ್ಮೆ ಪಡ್ತಿದ್ವಿ, 10 ಕಡೆ ಹೇಳ್ತಿದ್ವಿ. ಅಂದರೆ ಒಂದು ಇವತ್ತೇನು ಅಂದರೆ ನನಗೆ ಶಶಾಂಕ್ ಚೆನ್ನಾಗಿ ಗೊತ್ತಪ್ಪ, ಅವ್ನು ಕಾಮೆಂಟ್ರಿ ಮಾಡ್ತಾನೆ, ಈ ಥರ ಹಿಂಗಿದೆ ಅಂದ್ಬಿಟ್ಟು ನನ್ನ ಅಲ್ಪಾಸೆ ಏನು ಅಂದರೆ, ಲೋ ಗುರು ನನಗೇನಾರು ಹೇಳ್ಸ್ ಒಂದು ಚಾನ್ಸ್ ಕೊಡ್ಸಮ್ಮ ಅಂತ. ಬಟ್ ಆ ಥರ ಯೋಚನೆ ಯಾವತ್ತೂ ಬರಲಿಲ್ಲ. ಚೆನ್ನಾಗಿ ಮಾಡ್ತಿದ್ಯಾ, ನಮ್ಮ ಕಡೆಯಿಂದ ನೀನು ಇನ್ನೂ ಏನು ಮಾಡ್ಬೋದು, ಪ್ರೋತ್ಸಾಹ ಕೊಡ್ಬೋದು, ಅದನ್ನು ಮಾಡೋಣ ಅನ್ನೋದು. ಅಂದರೆ ಓವರ್ ಆಲ್ ಎಷ್ಟು ಮಾತಾಡಿದ್ದೀವಿ ಇವಾಗ, ಒಂದೊಂದು ನಡೆದಂಥ ಘಟನೆಗಳು. ಆ್ಯಂಡ್ ವಾಪಸ್ ನಾನು ಹೋಗೋಕ್ಕಾಗೋದೇ ಇಲ್ಲ ಅಲ್ಲಿಗೆ. ಆ್ಯಂಡ್ ನಿಜವಾಗ್ಲೂ ಶಶಾಂಕ್ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೆ. ಬಿಕಾಸ್ ಇದನ್ನು ನಾನೇ ಬಹುಶಃ ಒಂದು ವಾರಕ್ಕೆ ಒಂದ್ಸಲಿ ನೋಡಿ ವಾಪಸ್ಸು ನನ್ನ ಸ್ನೇಹಿತರಿಗೆಲ್ಲ ಡೆಫಿನೆಟ್ ಆಗಿ ಕಳಿಸ್ತೀನಿ. ಇವಾಗ ಇರೋರಿಗೆಲ್ಲ ಸರ್ಟನ್ಲಿ ಯಾರು ಮೆನ್ಷನ್ ಮಾಡಿದೀನಿ ಅವರೆಲ್ಲ ಇದನ್ನ ನೋಡಿ ಖುಷಿ ಪಟ್ಟೆ ಪಡ್ತಾರೆ. ಥ್ಯಾಂಕ್ ಯು ಸರ್, ಸೂಪರ್ ಆಗಿತ್ತು ಮಾತಾಡಿದ್ದು, ಒಳ್ಳೆ ಸೆಷನ್. ನೀವು ನಿಮ್ಮ ಮೆಮೊರೀಸ್ನೆಲ್ಲ ಹಂಚ್ಕೊಂಡ್ರಿ. ನಮಗೂ ಒಂದು ಲಾಸ್ಟ್ ಒಂದು ಅರ್ಲಿ 2000 ಮೆಮೊರೀಸ್ ಎಲ್ಲ ಬಂತು. ಹಳೆ ಫ್ರೆಂಡ್ಸ್ ಎಲ್ಲ ಒಂದ್ಸಲಿ ಜ್ಞಾಪಕ ಆದ್ರು. ಹೋಪ್ಫುಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಆ ಹಳೆ ಫ್ರೆಂಡ್ಸ್ನೆಲ್ಲ ನೆನಪಿಸ್ಕೊಬೇಕು ಅನ್ನೋದೇ ನಮ್ದು ಇರೋಂದು ಮೇನ್ ಮೋಟಿವ್ ಈ ಒಂದು ವಿಡಿಯೋ ಮಾಡೋದಕ್ಕೆ. ಹಳೆ ದಿನೆಲ್ಲ ನೆನ್ಸ್ಕೊಳ್ಳಿ. ಆ್ಯಂಡ್ ಆ ಹಳೆ ದಿನಗಳಲ್ಲಿ ನೀವು ಹೇಳಿದ್ರಲ್ಲ ಏನೊಂದು ಲೈಫ್ ಲೆಸನ್ಸ್ಗಳಿತ್ತು, ಮೇಜರ್ ಕ್ವಾಲಿಟೀಸು, ಅದನ್ನೆಲ್ಲ ಬಹುಶಃ ಇವಾಗಲೂ ಅಳವಡಿಸ್ಕೊಬೋದು, ಏನು ಲೇಟ್ ಆಗಿಲ್ಲ. ಮೇ ಬಿ ವರ್ಲ್ಡ್ ವಿಲ್ ಬಿ ಎ ಬೆಟರ್ ಪ್ಲೇಸ್. ಆ ಥರ ಒಂದು ಮನೋಭಾವ ಇಟ್ಕೊಂಡು ಮಾಡಿದ್ರೆ, ಆ ಸೆಲ್ಫ್ಲೆಸ್ನೆಸ್ಸು, ಎಕ್ಸ್ಪೆಕ್ಟೇಷನ್ ಇಲ್ದಲೇ ಮಾಡೋದು, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು, ಆ ಜೆಲಸಿ ಅನ್ನೋದು ಇಲ್ದಲೇ ಇರೋದು ಬಹುಶಃ ಚೆನ್ನಾಗಿತ್ತು. ನೀವು ಕ್ರಿಕೆಟ್ ಸ್ಟೋರೀಸ್ನು ಚೆನ್ನಾಗಿ ಮೆಲ್ಕ್ ಹಾಕಿದ್ರಿ. ಥ್ಯಾಂಕ್ ಯು ಆ ಸ್ಟೋರೀಸ್ನೆಲ್ಲ ತಿಳಿಸ್ಕೊಡಿದ್ದಕ್ಕೆ. ಹೋಪ್ಫುಲಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರದ್ದೊಂದು ವಿಷಯಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಮೇ ಬಿ ಸ್ಟ್ರಕ್ಚರ್ಡ್ ಕ್ರಿಕೆಟ್ ಬಗ್ಗೆ ಒಂದು ಸೆಷನ್ನು, ಅದಾದಮೇಲೆ ಅಂಪೈರಿಂಗ್ ಬಗ್ಗೆ, ಅದಾದಮೇಲೆ ಡೊಮೆಸ್ಟಿಕ್ ಕ್ರಿಕೆಟ್ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅದ್ರ ಬಗ್ಗೆ, ಈ ಥರದ್ದೆಲ್ಲ ಗೊತ್ತಾದರೆ ಜನಕ್ಕೂ ಗೊತ್ತಾಗುತ್ತೆ. ಆ್ಯಂಡ್ ಇನ್ಯಾರಾದ್ರೂ ನೆಕ್ಸ್ಟ್ ಒಂದು 10-15 ವರ್ಷ ಬಿಟ್ಟು ನೋಡಬೇಕು ಅಂದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ಬಿಕಾಸ್ ಇದೆಲ್ಲ ನಡೆದಿರೋಂಥ ಫ್ಯಾಕ್ಟ್ ಆಗಿದ್ರಿಂದ ಯಾವಾಗ ಕೇಳಿದ್ರು ಏನನ್ಸುತ್ತೆ, ಈ ವಿಡಿಯೋಗೆ ಒಂಥರ ಹಳ್ಸಲ್ಲ ಅಲ್ವಾ. ನಾವು ಮ್ಯಾಚ್ ರಿವ್ಯೂ ಎಲ್ಲ ಮಾಡಿದಾಗ ಒಂದು ದಿನಕ್ಕೆ ಹೋಗುತ್ತೆ, ನೆಕ್ಸ್ಟ್ ದಿನ ನೀವು ಮತ್ತೆ ಹೊಸದನ್ನು ಕೇಳಬೇಕು, ಅಥವಾ ಅದು ಮುಗ್ದೋಗಿರುತ್ತೆ, ಇಮ್ಮಟೀರಿಯಲ್ ಆಗೋಗುತ್ತೆ. ಐ ಥಿಂಕ್ ಈ ಥರದ ವಿಡಿಯೋಗಳು ಇಟ್ ವಿಲ್ ಬಿ ಸ್ಟೇಯಿಂಗ್ ಇನ್ ಜನರ ಮನಸ್ಸು ಫಾರ್ ಎ ಲಾಂಗ್ ಟೈಮ್ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸರ್, ಮತ್ತೆ ಸಿಗೋಣ.
ಥ್ಯಾಂಕ್ ಯು ಶಶಾಂಕ, ಬಹಳ ಒಳ್ಳೆ ಖುಷಿ ಬೆಲೆ. ಆಯ್ತು. ಖಂಡಿತ. ಒಳ್ಳೆ ಇವಾಗ ಆಲೂಗೆಡ್ಡೆ ಈರುಳ್ಳಿ ಹುಳಿ ಇಲ್ಲ ಸೊಪ್ಪಿನ ಹುಳಿ ಮಾಡಿಕೊಟ್ರೆ ತಿನ್ನಕ್ ಪರ್ಫೆಕ್ಟ್ ವೆದರ್, ಏನಂತೀರ? ಸೂಪರ್. ಸೂಪರ್. ಥ್ಯಾಂಕ್ ಯು ಸರ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.